ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ನಾವು DNA ಎನ್ನುವ ಒಂದು ಸಿನಿಮಾವನ್ನು ಅಪ್ಲೋಡ್ ಮಾಡಿದ್ದೀವಿ. ಆ ಸಿನಿಮಾ ಅಪ್ಲೋಡ್ ಮಾಡೋದಕ್ಕೆ ಮೊದಲು ಅದರ ನಿರ್ದೇಶಕರಾದಂಥ ಪ್ರಕಾಶ್ ರಾಜ್ ಮೇಹು ಅವರನ್ನು ಕರೆಸಿ ನಮ್ಮ ವಾಹಿನಿಯಲ್ಲಿ ಮಾತನಾಡಿಸಿದ್ದೀವಿ. ಇವತ್ತು ಕನ್ನಡ ಚಿತ್ರರಂಗ, ಕನ್ನಡ ಒಂದೇ ಅಲ್ಲ, ಎಲ್ಲ ಭಾಷೆಯ ಚಿತ್ರರಂಗವೇ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದೆ, ಹಾಲಿವುಡ್ಡು ಸೇರಿದಂತೆ. ಹೀಗಿದ್ದರೂ ಸಹ ಸಿನಿಮಾ ನಿಂತ ನೀರಾಗಿಲ್ಲ, ಅದು ಹರಿತಾನೇ ಇದೆ. ಹೊಸ ಹೊಸ ಪ್ರತಿಭೆಗಳು ಚಿತ್ರರಂಗಕ್ಕೆ ಬರ್ತಾನೇ ಇದ್ದಾವೆ, ಜೊತೆಗೆ ಚಿತ್ರಗಳು ನಿರ್ಮಾಣ ಆಗ್ತಾಯಿದೆ. ಆದರೆ ಕನ್ನಡ ಚಿತ್ರರಂಗದ ಸ್ಥಿತಿಗತಿಯನ್ನು ನೋಡಿದಾಗ, ಬೇರೆ ಭಾಷೆಯ ಚಿತ್ರರಂಗದ ಜೊತೆ ಹೋಲಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು ರೀತಿಯ ಹೆಚ್ಚು ಸಂಕಷ್ಟ ಇದೆ ಅಂತ ಅನಿಸುತ್ತೆ. ಆ ಒಂದು ಸಂಕಷ್ಟ ಕಾಲದಿಂದ ನಾವು ಹೊರಬರಬೇಕಾದ್ರೆ ಇವತ್ತು ಬೇರೆ ಬೇರೆ ರೀತಿಯ ಸಾಧ್ಯತೆಗಳನ್ನು ಯೋಚನೆ ಮಾಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿದ್ರೆ ಸಾಲದು, ಅದು ಆಸಕ್ತರನ್ನು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಪ್ರಕಾಶ್ ರಾಜ್ ಮೇಹು ಅವರು ನಮ್ಮಲ್ಲಿ ಬಂದು ಸಂದರ್ಶನವನ್ನು ಕೊಟ್ಟು ಆ ಒಂದು ಚಿತ್ರವನ್ನು ನಮ್ಮಲ್ಲಿ ಅಪ್ಲೋಡ್ ಮಾಡಿದ್ವು. ಆಗಸ್ಟ್ 1ನೇ ತಾರೀಕು ಅಪ್ಲೋಡ್ ಮಾಡಿದಂಥ ಚಿತ್ರ ಇದುವರೆಗೂ 1,85,000 ಜನ ವೀಕ್ಷಣೆ ಮಾಡಿದ್ದಾರೆ. ಅದರಿಂದ ನಮಗೆ ಎಷ್ಟು ಆದಾಯ ಬಂತು ಅನ್ನೋದಕ್ಕಿಂತ ಅಷ್ಟು ಜನ ಚಿತ್ರವನ್ನು ನೋಡಿದ್ರಲ್ಲ ಅನ್ನುವ ಒಂದು ಸಮಾಧಾನ ಇದೆ. ಜೊತೆಗೆ ಅಷ್ಟೇ ಜನ ಅಥವಾ ಅದರಲ್ಲಿ ಅರ್ಧ ಭಾಗ ಜನ ಥಿಯೇಟ್ರ್ನಲ್ಲಿ ಆ ಸಿನಿಮಾ ನೋಡಿದ್ದಿದ್ದರೆ ಆ ನಿರ್ಮಾಪಕರು ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡಬಹುದಾಗಿತ್ತು ಅನ್ನುವ ಒಂದು ಆಸೆ ನಮಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಥದ್ದೇ ಮತ್ತೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಈ ವರ್ಷ ಬಿಡುಗಡೆಯಾದಂಥ ನಿಮ್ಮದೇ ಕಥೆ ಎನ್ನುವ ಒಂದು ವಿಶಿಷ್ಟವಾದ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥ ರಾಘವೇಂದ್ರ ಅವರು ಜೊತೆಯಲ್ಲಿದ್ದಾರೆ. ಆ ಚಿತ್ರದ ನಿರ್ಮಾಣದ ಹಿಂದಿರುವಂಥ ಸಂಕಷ್ಟಗಳು, ಜೊತೆಗೆ ಆ ಚಿತ್ರ ನೀವು ಹೇಗೆ ಈಗ ವೀಕ್ಷಣೆ ಮಾಡಬಹುದು ಅನ್ನುವುದರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರಿಗೆ. ಸರ್ ನಮಸ್ಕಾರ. ಸರ್, ನಿಮ್ಮದೇ ಕಥೆ ಅಂತ ಒಂದು ಸಿನಿಮಾ ಮಾಡಿದ್ದೀರಿ ನೀವು. ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಕೂಡ ಆಗಿದೆ. ನಾನು ಈಗಾಗಲೇ ವೀಕ್ಷಕರಿಗೆ ಹೇಳಿದ ಹಾಗೆ ಚಿತ್ರರಂಗ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದೆ. ಅದನ್ನು ನಾವು ಚಿತ್ರರಂಗದ ಹೊರಗೆ ಇರುವವರು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮಾತ್ರ ಅದಕ್ಕೆ ಸಂಪರ್ಕ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ. ಆದರೆ ಅದರ ಒಳಗೆ ಇದ್ದು ಅದರ ಕಷ್ಟಗಳನ್ನು ಅನುಭವಿಸುವವರಿಗೆ ಹೆಚ್ಚು ಚೆನ್ನಾಗಿ ಅದು ಗೊತ್ತಿರುತ್ತೆ. ನೀವು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ ಇವತ್ತು ಅದನ್ನು ಜನರ ಮುಂದೆ ತರೋದಕ್ಕೆ ಒಂದಿಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ. ನಿಮ್ಮ ಈ ಕಷ್ಟದ ಬಗ್ಗೆ ಹೇಳಿ ಸರ್. ಸರ್ ಏನಿಲ್ಲ, ನೀವು ಹೇಳ್ದಂಗೆ ಹೌದು. ಮೊದಲು ನಾವು ರೀಚ್ ಅನ್ನೋದಿದೆಯಲ್ಲ, ಅದರಲ್ಲಿ ತುಂಬ ಅಂದರೆ ನಾವು ಎಡು ಬಿಡ್ತೀವಿ ಸರ್. ನಾವು ಫಿಲಮ್ ಮಾಡ್ತೀವಿ, ಚಿತ್ರಕಥೆ ಬರ್ಕೊಳ್ತೀವಿ, ಸಂಭಾಷಣೆ ಎಲ್ಲವನ್ನೂ ಅದ್ರ ಪಾಡಿಗೆ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ರಿಲೀಸ್ ಟೈಮಿಗೆ ಬಂದಾಗ ನಾವು ಪ್ರಿಪ್ರೇಷನ್ನೇ ಇರೋದಿಲ್ಲ. ನಾವು ಇದರಲ್ಲೆಲ್ಲ ಸ್ಟಡಿ ಮಾಡ್ತೀವಿ, ಯಾವ ಥರ ಚಿತ್ರಕಥೆ ಬರೀಬೇಕು, ಯಾವ ಥರ ಡೈಲಾಗ್ಸ್ ಬರೀಬೇಕು, ಸಾಂಗ್ಸ್ ಹೆಂಗಿರಬೇಕು, ಈಗ ಏನು ಟ್ರೆಂಡ್ ಇದೆ, ಯಾವ ಥರ ನಾವು ಹೋಗ್ಬೇಕು, ಯಾರು ಮ್ಯೂಸಿಕ್ ಡೈರೆಕ್ಟರ್ ಹಾಕೋಬೇಕು. ಸೊ ಎಲ್ಲದ್ರ ಬಗ್ಗೆನೂ ಒಂದು ಸ್ಟಡಿ ಅಂತ ಮಾಡ್ತೀವಿ ಸರ್. ಆದರೆ ರಿಲೀಸ್ ಅಂತ ಬಂದ ತಕ್ಷಣ ನಾವು ಕೈ ಕಟ್ಕೊಂಡು ಕೂತ್ಬಿಡ್ತೀವಿ ಸರ್. ಅಂದರೆ ಇನ್ನೊಬ್ಬರಿಗೆ ವಹಿಸ್ಬಿಟ್ಟು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಆ ಲೆಕ್ಕಕ್ಕೆ ಬಂದ್ಬಿಡ್ತೀವಿ. ಅದು ನಮಗೆ ಯಾಕೆಂದರೆ ಥಿಯೇಟ್ರಲ್ಲಿ ಇರೋದು ನಮಗೆ ಟೈಮ್ ಪೀರಿಯಡೇ 1 ವಾರ ಸರ್. ಅದು ನಿಮಗೆ ಮಲ್ಟಿಪ್ಲೆಕ್ಸ್ ಅಂತ ಬಂತು ಅಂತ ಹೇಳಿದ್ರೆ ಅವ್ರು 2 ದಿನ 3 ದಿನ ಅಷ್ಟೇ. ನಾವು ಆ 3 ದಿನದಲ್ಲೇ ಏನಾದರೂ ಆಡಿಯನ್ಸ್ನ ಗ್ರ್ಯಾಬ್ ಮಾಡೋದಕ್ಕೆ, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಾವು ಅದನ್ನು ಟ್ರೈ ಮಾಡೋಕ್ಕೆ ನೋಡ್ತೀವಿ. ಬಟ್ ಆಲ್ರೆಡಿ 2 ಡೇಸ್ ಮುಗಿದೋಗ್ಬಿಟ್ಟಿರುತ್ತೆ. ಸೊ ಇದು ನಮಗೆ ರಿಲೀಸ್ಗೂ ಮುಂಚೆನೇ ಒಂದು ಪ್ರಿಪ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಸರ್. ಸೊ ಅದ್ರ ಬಗ್ಗೆ ನಾವು ಎಷ್ಟು ನಾಲೆಡ್ಜ್ ತಗೊಳ್ತೀವೋ ಅಷ್ಟು ಒಳ್ಳೆಯದು ಅನ್ನೋದು. ಅಂದರೆ ಈಗ ಸಿನಿಮಾ ಮಾಡೋದಕ್ಕೆ ನಾವು ಏನೇನು ಸಿದ್ಧತೆ ಮಾಡ್ಕೋತೀವೋ ಅದರ ಜೊತೆಯಲ್ಲಿ ಅದನ್ನು ಹೇಗೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದನ್ನು ಸಿದ್ಧತೆ ಮಾಡ್ಕೋಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ ನಾವೀಗ. ನಾವು ಯಾವಾಗ ಶುರು ಮಾಡ್ತೀವಲ್ಲ ಸರ್ ಸಿನಿಮಾ, ಅಲ್ಲಿಂದನೇ ನಮ್ಮದು ರಿಲೀಸ್ ಯಾವ ಥರ ಹೋಗಬೇಕು ಅನ್ನೋದು ನಮಗೆ ಶುರು ಮಾಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ಅಂದರೆ ನಾವು ಯಾವ ಥರ ಏನು ರೀಚ್ ಆಗಬೇಕು, ನಮ್ಮ ಸ್ಟೋರಿ ಲೈನ್ ಏನಿದೆ, ಈ ಸ್ಟೋರಿ ಲೈನ್ನ ಹಿಡ್ಕೊಂಡು ನಾವು ಯಾವ ಥರ ಆಡಿಯನ್ಸಿಗೆ ತಲುಪಬೇಕು. ಸೊ ಈ ಒಂದು ಹಂತದಲ್ಲಿ ನಾವು ಎಲ್ಲೋ ಎಡುತ್ತಾ ಇದ್ದೀವಿ ಸರ್. ಈ ಇದರಿಂದ ಏನಾಗ್ತದೆ, ಇವತ್ತು ಹೆಚ್ಚು ಕಮ್ಮಿ 252 ಸಿನಿಮಾ ಬಂದಿದೆ ಸರ್ ಇಲ್ಲಿವರೆಗೂ. 252 ಸಿನಿಮಾದಲ್ಲಿ ನಮಗೆ ಬೆರಳೆಣಿಕೆ ಅಷ್ಟೇ ಸಿನಿಮಾ ನಮಗೆ ಬಾಯಲ್ಲಿರೋದು. ಹೌದು. ಆಮೇಲೆ ನೋಡ್ತಾ ಇರೋ ಜನಗಳು ಅಷ್ಟೇ ಸರ್. ಸೊ ಹಂಗಾಗಿ ಜನ ನಾವು ದೂರೋದು ತಪ್ಪಾಗ್ಬಿಡುತ್ತೆ. ಜನ ಸಿನಿಮಾ ನೋಡ್ತಾ ಇದ್ದಾರೆ, ಬಟ್ ಎಲ್ಲಿ ನೋಡ್ತಾ ಇದ್ದಾರೆ ನಮಗೆ ಅದು ಗೊತ್ತಿಲ್ಲ. ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ನಮಗೆ ಜನಕ್ಕೆ ಎಲ್ಲಿ ಇಲ್ಲೇ ಕೊಡಬೇಕು ಅಲ್ಲೇ ಕೊಡಬೇಕು ಅನ್ನೋದು ನಮಗೆ ಸ್ವಲ್ಪ ಗೊಂದಲ ಇದೆ. ಸೊ ಇದು ಸ್ವಲ್ಪ ಸಾರ್ಟ್ಔಟ್ ಮಾಡ್ಬೇಕು ಸರ್, ಇದು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ. ಸೊ ಯಾವ ಥರ ಏನು ಮಾಡ್ಬೋದು, ಈಗ OTT ಅಂತ ಹೇಳ್ತಾರೆ, OTTಗೂ ನಾವು ಈಸಿಯಾಗಿ ರೀಚ್ ಆಗ್ತಾ ಇಲ್ಲ.
ಸೊ ಅಷ್ಟೊಂದು ನಮಗೆ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇಲ್ಲ ಅಲ್ಲಿ. ಮೊದಲು ಟಿವಿ ಕೊಟ್ಬಿಟ್ರೆ ದುಡ್ಡು ಬರುತ್ತೆ ಅಂತ ಇತ್ತು. ಆ ಟಿವಿಗೆ ರೀಚ್ ಆಗೋದನ್ನು ಎಲ್ರಿಗೂ ಸಾಧ್ಯ ಇರಲಿಲ್ಲ. ಹೌದೌದು, ಸಾಧ್ಯ ಇರಲಿಲ್ಲ. ಅದೇ ನಾವು ಸಿನಿಮಾಗೆ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ನಮಗೆ. ಹೌದು, ನಾವು ಹೊರಗಿಂದ ನೋಡಿದಾಗ, ನೀವು ಹೇಳ್ದಂಗೆ ಹೊರಗಡೆ ನಿಂತು ನೋಡಿದಾಗ ಸಿನಿಮಾ ಶುರು ಆಗೋ ಮುಂಚೆ ನಾವು ಅನ್ಕೊಂಡಿದ್ವಿ OTT ಇಷ್ಟು ದುಡ್ಡು ಹೋಗ್ಬಿಡುತ್ತೆ, ಸ್ಯಾಟಲೈಟ್ ಇಂದ ಇಷ್ಟು ದುಡ್ಡು ಬಂದ್ಬಿಡುತ್ತೆ, ಆಡಿಯೋ ರೈಟ್ಸ್ ಇಂದ ಇಷ್ಟು ದುಡ್ಡು ಬಂದ್ಬಿಡುತ್ತೆ, ಒಳ್ಳೆ ಕತೆ ಆದ್ಬಿಟ್ಟು ಜನ ಪ್ರಶಸ್ತಿಯಿಂದ ಬರುತ್ತೆ, ಅವರೇ ಎತ್ಕೊಂಡು ಹೋಗ್ಬಿಡ್ತಾರೆ ಜನ. ಸೊ ಅದು ಯಾವುದು ಇವತ್ತಿನ ಆಗ್ತಾ ಇಲ್ಲ ಸರ್. ಏನಾಗ್ಬಿಡುತ್ತೆ, ನಾವು ಶುರು ಮಾಡ್ಬೇಕಾದ್ರೆ ಒಂದು ಫೇಸ್ ಇರುತ್ತೆ ಸಿನಿಮಾ ಇಂಡಸ್ಟ್ರಿ, ನಾವು ರಿಲೀಸ್ ಮಾಡಬೇಕಾದಾಗ ಇನ್ನೊಂದು ಫೇಸ್ ಇರುತ್ತೆ. ಸೊ ಇದು ನಮಗೆ ತುಂಬ ಗೊಂದಲ ಸರ್. ಸೊ ಈಗ ನಾವು ರೀಚ್ ಮಾಡೋಕ್ಕೆ ಏನು ಮಾಡಬೇಕು ಸರ್? ಓಕೆ, ಈಗ ಥಿಯೇಟ್ರ್ ಒಂದೇ ಅಲ್ಲ, ಈಗ ಥಿಯೇಟ್ರಲ್ಲಿ ರೀಚ್ ಆಗಿಲ್ಲ ಅಂತೇಳಿ ನಾವು ಸುಮ್ಮನೆ ಕೂತ್ಬಿಟ್ರೆ ನಾವು ಮಾಡಿದ ಸಿನಿಮಾ ಆಡಿಯನ್ಸಿಗೆ ತಲುಪೋದಕ್ಕೆ, ನಾವು ನೋಡೋದಕ್ಕಲ್ಲ ಸರ್. ಸೊ ಮತ್ತು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಏನಿದೆ. ಸೊ ಈ ಥರ ನೋಡ್ಕೊಂಡು ಹೋದಾಗ ಸರ್ ನನಗೆ ಇನ್ಸ್ಪೈರ್ಡ್ ಆಗಿದ್ದು ಅಮೀರ್ ಖಾನ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಸರ್. ಸೊ ಅವರು ಹೇಳ್ತಾ ಇದ್ದಾರೆ, ನಾವು OTTಯಲ್ಲಿ ಅಂದರೆ ಅವ್ರದ್ದು ದಂಗಲ್ ಸಿನಿಮಾ, ದಂಗಲ್ ಅಲ್ಲ ಅವ್ರದ್ದು ಸಿನಿಮಾ, ದಂಗಲ್ ಸಿನಿಮಾ ಬಂದ್ಬಿಟ್ಟು ಅದೇ ಹೈಯೆಸ್ಟ್ ಗ್ರಾಸ್ ಇದು ಮಾಡಿರೋದು. ಬಟ್ ಅದನ್ನೇ ಹೆಚ್ಚು ಕಮ್ಮಿ 3 ರಿಂದ 4 ಕೋಟಿ ಜನ ನೋಡಿದಾರಂತೆ. ಸೊ ಅಂದರೆ ಜನ ನಮ್ದು ಇರೋದು ಎಷ್ಟು, 140 ಕೋಟಿ ಜನ. ಸೊ 140 ಕೋಟಿ ಜನದಲ್ಲಿ ಬರೀ 2 ರಿಂದ 3 ಕೋಟಿ ಜನ ನೋಡಿದ್ದಾರೆ ಸರ್. ಸೊ ಅಂದರೆ ನಾವು ಎಲ್ಲರಿಗೂ ರೀಚ್ ಆಗೋ ಅಂಥ ಒಂದು ಇವತ್ತು ಮಾಧ್ಯಮ ಅಂತ ಹೇಳಿದ್ರೆ ಪ್ಲ್ಯಾಟ್ಫಾರ್ಮು ಯೂಟ್ಯೂಬ್ ಇದೆ ಸರ್. ಸೊ ಪ್ರತಿಯೊಬ್ಬರ ಕೈಯಲ್ಲೂ ಯೂಟ್ಯೂಬ್ ಇದೆ, ಅದು ಫ್ರೀ ಆಫ್ ಕಾಸ್ಟಲ್ಲಿದೆ. ಅಂದರೆ ಇಂಟರ್ನೆಟ್ ಪೇ ಮಾಡಬೇಕು, ಬಟ್ ಈಸಿ, ಅವ್ರು ಬೇಕು ಅಂದರೆ ನಾವು ಓಪನ್ ಮಾಡ್ಕೊಂಡು ನೋಡ್ಬೋದು ಸರ್. ಈ OTT ಅಂದರೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಸೊ ಅದರದ್ದೇ ಆದಂಥ ಒಂದು ಮಾನದಂಡಗಳು ಇರ್ತವೆ. ಇಲ್ಲಿ ಪ್ರತಿಯೊಬ್ಬರು ಹೋಗ್ಬೋದು. ಇಲ್ಲಿ ರೀಚ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು ಸರ್. ಆದ್ದರಿಂದ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಬ್ಬರಿಗೂ ತಲುಪೋದಕ್ಕೆ ಅನ್ನೋ ಒಂದು. ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್? ಹೌದು ಸರ್, ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಬ್ಲೂ ಸ್ಕೈ ಸ್ಟುಡಿಯೋಸ್ ಅಂತೇಳಿ. ಬ್ಲೂ ಸ್ಕೈ ಸ್ಟುಡಿಯೋಸ್, ಹೌದು. ಅಲ್ಲಿ ಈಗಾಗಲೇ ಈ ಸಿನಿಮಾದ ಒಂದಿಷ್ಟು ಹಾಡುಗಳನ್ನು, ಇದನ್ನೆಲ್ಲ ಪ್ರೋಮೋಗಳನ್ನೆಲ್ಲ ಹಾಕಿದ್ದೀರಿ, ಸಾಕಷ್ಟು ವೀಕ್ಷಣೆಗಳು ಆಗಿದೆ ಸರ್, ಆಗಿದೆ. ಅದರಿಂದ ಈಗ ಸಿನಿಮಾ ಅಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು. ಹೌದು ಸರ್, ನಮ್ಮ ಯೂಟ್ಯೂಬ್ ಚಾನಲಲ್ಲೇ ನಮ್ಮ ಸಿನಿಮಾ ರಿಲೀಸ್ ಮಾಡೋಣ ಅಂತ ಸರ್. ಓಕೆ, ಈಗ ಈ ಸಿನಿಮಾ ಸಿದ್ಧವಾದ ಬಗ್ಗೆ ಹೇಳಿ ಸರ್. ಸಿನಿಮಾ ನಿಮಗೆ ಇದು ಮೊದಲನೇ ಸಿನಿಮಾ ಅಲ್ವಾ? ಹೌದು ಸರ್, ಮೊದಲನೇ ಸಿನಿಮಾ. ಇದಕ್ಕೂ ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಸರ್, ಒಂದು 5 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಏನು ಅಂದರೆ ನನ್ನ ಜೀವನದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮದು ಮೂಲತಃ ದಾವಣಗೆರೆ ಸರ್. ಸರ್ ನಾವು ಓದಿದ್ದೆಲ್ಲ ಅಲ್ಲಿ ದಾವಣಗೆರೆಯಲ್ಲಿ. ಸೊ ಏನೋ ಕೆಲಸದ ಮೇಲೆ ನಾವು ಒಂದು ಫ್ಯಾಕ್ಟ್ರಿ ಅಂತೇಳಿ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಫೈನಾನ್ಷಿಯಲಿ ಡಿಸ್ಟರ್ಬ್ ಆಗ್ತೀವಿ ಸರ್. ಈಗ ಫೈನಾನ್ಷಿಯಲ್ ಡಿಸ್ಟರ್ಬ್ ಆದಾಗ ನಿಮಗೆ ಗೊತ್ತು ಸರ್, ಸಮಾಜ ಯಾವ ಥರ ನಮ್ಮನ್ನು ನೋಡುತ್ತೆ ಅನ್ನೋದು. ಸೊ ಆ ಥರ ಒಂಥರ ಕುಗ್ಗೋಗಿದ್ವಿ. ಕುಗ್ಗೋದಾಗ ನಾವು ಏನು ಮಾಡಬೇಕು, ನೆಕ್ಸ್ಟ್ ಏನು ಅನ್ನೋದು. ನಮಗೆ ಈ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಸರ್. ಅಂದರೆ ನಮ್ಮ ಕಾಲೇಜ್ ಟೈಮ್, PUC ಟೈಮಲ್ಲಿ ನಾನೇ ಕತೆ ಬರಿತಾ ಇದ್ದೆ, ಕವನಗಳು ಬರಿತಾ ಇದ್ದೆ, ಆರ್ಟಿಕಲ್ಸ್ ಬರಿತಾ ಇದ್ದೆ. ನನ್ನದೇ ಒಂದು ಬಳಗದ ಜೊತೆಗೆ ಹಂಚ್ಕೊಳ್ತಾ ಇದ್ದೆ ಅಷ್ಟೇ. ಇದನ್ನು ಒಂದು ಸತಿ ನಾನು ಯಾರ್ದು BM ಗಿರಿರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಸರ್. ಸೊ ಅವರು ಒಂದು ಕಡೆ ಹೇಳ್ತಾ ಇದ್ರು, ನಾನು ನವಿಲಾದವರು ಅಂತ ಒಂದು ಸಿನಿಮಾ ಮಾಡಿದ್ದೆ, ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡಿದ್ದೆ ಅಂತೇಳಿ. ಸೊ ಅಲ್ಲಿವರೆಗೂ ನಮಗೆ ಹೆಂಗೆ ಅನಿಸಿತ್ತು, ಸಿನಿಮಾ ಅಂತ ಹೇಳಿದ್ರೆ ಒಂದು ದೊಡ್ಡ ಬಡ್ಜೆಟ್, ಇಷ್ಟೇ ದುಡ್ಡು ಬೇಕು, ಅಷ್ಟರೊಳಗೆ ಆದರೆ ಅಷ್ಟೇ ಮಾಡೋಕ್ಕಾಗೋದು, ಅದೊಂದು ಕ್ರೋಸ್ ಟುಗೆದರ್ ಲೆಕ್ಕದಲ್ಲೇ ಬೇಕು ಇತ್ತು ಅಂತೇಳಿ. ಬಟ್ ಅವರು ಹೇಳಿದ ಮೇಲೆ ನಮಗೆ, ನಾವು ಯಾಕೆ ನಮ್ಮದು ಕತೆಗಳನ್ನ ವಿಜುವಲ್ಗೆ ತರಬಾರ್ದು. ಸೊ ಅಂದಾಗ ನಮಗೆ ಅಸಿಸ್ಟೆಂಟಾಗಿ ಹೋಗಬೇಕು, ಇಲ್ಲ ಅಸೋಸಿಯೇಟಾಗಿ ಹೋಗಬೇಕು, ಈ ಥರ ಇತ್ತು. ಬಟ್ ನಾನೇನು ಮಾಡಿದೆ ಸರ್, ಒಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತೇಳಿ ನಮ್ಮದೇ ಆದಂಥ ತಂಡಗಳು ಕಟ್ಕೊಂಡಿದ್ವಿ. ಒಂದು ಸಿನಿಮಾ ಪರಿಚಯ ಆದಂಥ ತಂಡಗಳು ಕಟ್ಕೊಂಡು ಒಂದು 3-4 ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ. ಅಂದರೆ ಸಿನಿಮಾಗೆ ಏನೇನು ಬೇಕು ಪ್ರೊಸೆಸ್ಸು, ಡಬ್ಬಿಂಗಿಂದ ಹಿಡಿದು DA ಇಂದ ಹಿಡಿದು ಎಡಿಟಿಂಗು, ಅದರಲ್ಲಿ ಏನಾದರೂ ಕಲ್ತ್ಕೊಳ್ಳೋಣ ಅಂತೇಳಿ ಮಾಡ್ತಾ ಹೋದೆ. ಈ ಪ್ರೊಸೆಸ್ಸಲ್ಲಿ ಏನಾಯಿತು, ನನ್ನ ಸ್ನೇಹಿತರು ನನಗೆ ಸಾಥ್ ಕೊಟ್ಟರು ಸರ್. ಯಾಕೆಂದರೆ ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ, ರೇಪ್ ಮಾಡಿದವ್ರನ್ನೂ ಸಮಾಜ ಆಕ್ಸೆಪ್ಟ್ ಮಾಡಿಬಿಡುತ್ತೆ. ಅಂದರೆ ಫೈನಾನ್ಷಿಯಲಿ ಬರ್ಡನ್ ಇರೋರನ್ನ ಆಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಆಮೇಲೆ ಫೈನಾನ್ಷಿಯಲ್ ಬರ್ಡನ್ ಆದಾಗ ನಿಜವಾದ ಸಂಬಂಧಗಳು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ನಂದರಲ್ಲಿ ಇದು ಸ್ವಲ್ಪ ಉಲ್ಟಾ ಇದೆ ಸರ್. ನನ್ನ ಫೈನಾನ್ಷಿಯಲ್ ಬರ್ಡನಲ್ಲಿ ನನ್ನ ಕೈ ಹಿಡಿದವರೆ ಸ್ನೇಹಿತರು, ಸಂಬಂಧಿಕರು, ಫ್ಯಾಮಿಲಿ. ಸೊ ಎಲ್ಲರೂ ಅಂದರೆ ಬೈದಿಲ್ಲ ಅಂತಲ್ಲ, ಎಲ್ಲರೂ ಫೈನಾನ್ಷಿಯಲ್ ಬರ್ಡನ್ ಏನೇ, ಬಟ್ ಎಲ್ಲ ಕೈ ಹಿಡ್ಕೊಂಡು ಬೈದಿದ್ದಾರೆ. ಸೊ ಆ ಥರ ಆಗಿದೆ. ಹಾಗಾಗಿ ನನ್ನ ಸ್ನೇಹಿತರು ಬಂದರು. ಹೇಗಿದ್ರು ಅವ್ರಿಗೂ ಮುಂಚೆಯಿಂದ ಗೊತ್ತಿತ್ತು ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ, ಈ ಥರ ಎಲ್ಲ ಆಸಕ್ತಿ ಇದೆ ಸಿನಿಮಾ ಬಗ್ಗೆ, ಕತೆ ಬರೆಯೋದ್ರ ಬಗ್ಗೆ ಅಂತ. ಸೊ ಅವ್ರು ಬಂದರು ಇನ್ವೆಸ್ಟ್ ಮಾಡೋದಕ್ಕೆ. ಸೊ ಇನ್ವೆಸ್ಟ್ ಅನ್ನೋದಕ್ಕಿಂತ ನನಗೆ ಒಂದು ಲೈಫ್ ಕಟ್ಕೊಡ್ಬೇಕು ಅಂತ ಬಂದರು. ಈಗ ಯಾರಾದರೂ ಫ್ರೆಂಡ್ಸು ಸಹಾಯ ಕೇಳ್ಕೊಂಡು ಹೋದರೆ ಒಂದಿಷ್ಟು ದುಡ್ಡು ಕೊಟ್ಟು ನನಗೂ ಇದಕ್ಕೆ ಸಂಬಂಧ ಎಲ್ಲನೂ ಹೋಗ್ತಾರೆ. ಆದರೆ ಇಲ್ಲೇನಾಯಿತು, ಅವರು ನಿಂತು ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕ್ಕೊಟ್ರು. ಸೊ ಅದರಿಂದ ನಾನು ಒಂದು ಸಿನಿಮಾ ಮಾಡೋಕ್ಕೆ ಆಯಿತು. ಪೂರ್ತಿ ಒಂದು ಇದು ಪ್ಲ್ಯಾಟ್ಫಾರ್ಮ್ ಹಾಕ್ಕೊಟ್ರು. ಬಟ್ ಅವ್ರು ಇಂಟೆನ್ಷನ್ ಇರಲ್ಲ, ಎಲ್ಲರಿಗೂ ದುಡ್ಡು ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ದುಡ್ಡು ವಾಪಸ್ ಬರಬೇಕು ಅನ್ನೋದು ಇದ್ದೇ ಇರಬೇಕು. ಯಾಕೆಂದರೆ ಇದು ದೇವ್ರ ಪೂಜೆ ಅಲ್ಲ. ಈಗ ದೇವ್ರ ಪೂಜೆ ನಾವು ಎಷ್ಟೇ ಅದ್ದೂರಿ ಮಾಡಿದ್ರೆ ಗೊತ್ತು ನಮಗೆ, ಅದು ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಮಗೆ ಇದರಿಂದ ಯಾವುದೇ ಥರದ ದುಡ್ಡು ಬರಲ್ಲ ಅಂತ. ಅದೇ ಸಿನಿಮಾ ಅನ್ನೋದೊಂದು ಕಮರ್ಷಿಯಲ್ ಸರ್.
ಸೊ ಈ ಇಂಟೆನ್ಷನ್ ಮಾಡಿದ್ದಾರೆ, ಬಟ್ ಅಷ್ಟೇ ಪ್ರಾಮಾಣಿಕವಾಗೂ ನಾವು ಸಿನಿಮಾ ಮಾಡಿದ್ದೀವಿ. ಬಟ್ ನಾವು ಅದು ಕೊನೆಗೆ ಏನಾಯಿತು, ನಾವು ರೀಚ್ ಮಾಡೋದ್ರಲ್ಲಿ ಸೋತ್ವಿ ಹೌದು ಸೋತ್ವಿ ಸರ್, ಅದೇ ಇಲ್ಲ ಸೋತ್ವಿ. ಯಾಕೆಂದರೆ ನಮಗೆ ಕತೆ ಚೆನ್ನಾಗಿದೆ ಅಂದರೆ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಇತ್ತು. ಬಟ್ ನೋಡಿದವರು ನಮಗೆ ಒಂದು 10 ಜನ ನೋಡಿದ್ದಾರೆ ಅಂತ ಹೇಳಿದ್ರೆ 8 ಜನ ಚೆನ್ನಾಗಿ ರೆಸ್ಪಾನ್ಸ್, ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿ. ಆಮೇಲೆ ಮೊದಲನೇ ಡೈರೆಕ್ಷನ್ ಅನ್ಸೋದಿಲ್ಲ. ಈಗ ನಮ್ಮ ಬಳಗ ಹೇಳೋದಕ್ಕೂ ಹೊರಗಡೆಯಿಂದ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಂಗಾಗಿ ಈ ಸಿನಿಮಾ ಈಗ ರೀಚ್ ಮಾಡಿಸ್ಬೇಕು ಎಲ್ಲರಿಗೂ. ಆಮೇಲೆ ಹಾಕಿದ ಬಂಡವಾಳನ ತೆಗಿಬೇಕು. ಇದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳು ನಾವು ಹುಡುಕಿದ್ವಿ ಸರ್. ಈ OTT ಹುಡುಕಿದ್ವಿ, ಎಲ್ಲ ಹುಡುಕಿದ್ವಿ. OTTಯಲ್ಲಿ ಕೆಲವು ಕಡೆಗೆ ನನಗೆ ರೆಂಟಿಗೆ ಕೇಳಿದ್ವಿ ಸರ್. ಈಗ ರೆಂಟಿಗೆ ನಾನು ಒಂದು 90 ರೂಪಾಯಿ ಎಷ್ಟೋ ಇರ್ತಾರೆ, ಅದನ್ನು ರೆಂಟಿಗೆ ದುಡ್ಡು ಹಾಕಿ ನೋಡೋರು ಪ್ರಮಾಣ ಕಮ್ಮಿ ಇದೆ ಸಂಖ್ಯೆ. ಸೊ ಹಂಗಾಗಿ ನಾವು ಎಲ್ಲರಿಗೂ ಎಲ್ಲಿ ಈಸಿ ಆಗುತ್ತೋ ಅಲ್ಲಿ ಸಿನಿಮಾ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಒಂದು ನಾವು ಸ್ಕ್ಯಾನರ್ ಹಾಕಿದ್ದೀವಿ ಸರ್. ಸ್ಕ್ಯಾನರ್ ಹಾಕಿ ನಮ್ಮದೇ ಒಂದು ಅಕೌಂಟ್ದು, ಅಂದರೆ ಪ್ರೊಡ್ಯೂಸರ್ದು ಅಕೌಂಟ್ದು ಸ್ಕ್ಯಾನರ್ ಹಾಕಿದ್ದೀವಿ. ಸೊ ಸಿನಿಮಾ ಇಷ್ಟ ಆದರೆ ಒಂದು ಸಿನಿಮಾ ನೀವು ಏನು ಥಿಯೇಟರ್ ಕೂತು ನೋಡೋ ಅಮೌಂಟ್ನಾದರೂ ಇಲ್ಲ ನಿಮ್ಮ ಎಷ್ಟು ಅವ್ರಿಗೆ ಏನು ಅನಿಸುತ್ತೋ ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ಆ ಸ್ಕ್ಯಾನ್ ಮಾಡಿ ಅವರು ಸಪೋರ್ಟ್ ಮಾಡ್ಬೋದು. ಸೊ ಇದರಿಂದ ಇದು ನಮಗೆ ಇವ್ರದ್ದು ಒಂದು ಮಾತು ನಮಗೆ ತುಂಬ ಇನ್ಸ್ಪೈರ್ ಆಯ್ತು ಸರ್. ಅದು ನಮ್ಮ ಲೂಸಿಯಾ ಪವನ್ ಸರ್ದು. ಅವರು ಅನಿಸ್ತು ಹೇಳಿದರು, ನಿಮ್ಗೆ ಯಾವುದೂ ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂದರೆ ಯೂಟ್ಯೂಬ್ ಅಂದರೆ ಅದು ಪ್ಲ್ಯಾಟ್ಫಾರ್ಮ್ ಅಲ್ಲ ಅನಿಸ್ಬಿಟ್ಟಿದೆ. ಸೊ ಯೂಟ್ಯೂಬು ಕೂಡ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ಒಂದು 1 ಲಕ್ಷ ಜನ 2 ಲಕ್ಷ ಜನ ಒಂದು ಸಣ್ಣ ಅಮೌಂಟ್ ಹಾಕಿದ್ರು ಕೂಡ ಒಬ್ಬ ಸಣ್ಣ ಪ್ರೊಡ್ಯೂಸರು ನೆಕ್ಸ್ಟ್ ಅಂದರೆ ನಾವು ಮಾಡೋದು ಒಂದು ಕಮರ್ಷಿಯಲ್ ಸಿನಿಮಾ ಏನು ಮಾಡಿರಲ್ಲ ಸರ್. ಒಂದು ಸಮಾಜಕ್ಕೆ ಬೇಕಾಗಿರೋ ಸಿನಿಮಾ, ಇನ್ಫಾರ್ಮೇಟಿವ್ ಸಿನಿಮಾ, ಒಂದು ಈ ಥರದ್ದು ಏನೋ ಒಂದು ಸಾಮಾಜಿಕವಾಗಿ ಸಿನಿಮಾ ಮಾಡಿರ್ತೀವಿ. ಅದರಲ್ಲಿ ಒಂದು ಕಾಮಿಡಿ, ಒಂದು ಎಮೋಷನ್ನ, ಒಂದು ಇದನ್ನ ಎಳೆನ ತಂದಿರ್ತೀವಿ ಸರ್. ಸೊ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಅಂಥದ್ದೇ ಒಂದು ಸಿನಿಮಾ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಲ್ಲಿ ಯಾರು ಲೂಸಿಯಾ ಪವನ್ ಸರ್ ಮಾತಾಡಿದರು. ಅದು ಕೂಡ ನಮಗೊಂದು ಇನ್ಸ್ಪಿರೇಷನ್ ಸರ್. ಈ ಸಿನಿಮಾ ಯಾವಾಗ ಪ್ರಾರಂಭ ಮಾಡಿದ್ರಿ, ಯಾವಾಗ ಮುಗಿಸಿದ್ರಿ ಸರ್? ಇದು ಸಿನಿಮಾ ಬಂದು 22ನೇ ಫೆಬ್ರವರಿ 22 ಆಗಿತ್ತು ಸರ್. ಫೆಬ್ರವರಿ ಮಂತು 2022ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು. ಸಿನಿಮಾ ಬೇಗ ಮುಗಿಸ್ಕೊಂಬಿಟ್ವಿ ಸರ್ ನಾವು. ಒಂದು ಜುಲೈ ಅನ್ನೋ ಅಷ್ಟರಲ್ಲಿ ಶೂಟಿಂಗ್ ಮುಗಿಸ್ಬಿಟ್ವಿ. ಅಂದರೆ 23 ಡೇಸ್ ಶೂಟ್ ಮಾಡಿದ್ವಿ ಇದರಲ್ಲಿ. ಬಟ್ ಏನು ಅಂತ ಹೇಳಿದ್ರೆ ಈ ನಮಗೆ ಪೋಸ್ಟ್ ಪ್ರೊಡಕ್ಷನ್ದು ನಮ್ಮ ತಪ್ಪೇನು ಅಂತ ಹೇಳಿದ್ರೆ ನಾಲೆಡ್ಜ್ನ ಗೈನ್ ಮಾಡದೇ ಇರೋದು. ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಹೋಗ್ತಾ ಇರೋದು. ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ನಮಗೆ ಡಬ್ಬಿಂಗ್ ಯಾರು ಅಂತ ಗೊತ್ತಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ. ಸೊ ಈ ಥರ ಇದ್ದಿದ್ದು ನಾವು. ಸೊ ಇದು ಮುಗಿದ ಮೇಲೆ ನೆಕ್ಸ್ಟ್ ಎಡಿಟಿಂಗ್ ಹೋದ್ವಿ. ಎಡಿಟಿಂಗ್ ಆದಮೇಲೆ ನೆಕ್ಸ್ಟ್ ಡಬ್ಬಿಂಗು, ಮ್ಯೂಸಿಕ್ ಎಲ್ಲ ಒಂದು ಹಂತ ಮುಗಿದ ಮೇಲೆ ಹೋಗ್ತಾ ಹೋದ್ವಿ. ಆಮೇಲೆ ಏನಾಯಿತು, ಆ ಪ್ರೊಸೆಸ್ ಇದೆಲ್ಲ ಲೇಟ್ ಆಗ್ತಾ ಹೋಗುತ್ತದೆ. ನಾವು ಸಿನಿಮಾ ಏನೋ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ, ಆದರೆ ಈ ಪೋಸ್ಟ್ ಪ್ರೊಡಕ್ಷನ್ ಅಂತೇಳಿ ಸ್ವಲ್ಪ ಡಿಲೇ ಆಯಿತು. ಡಿಲೇ ಆದಮೇಲೆ ನಾವು ಈಗ ತೋರಿಸೋದಿರುತ್ತೆ ಸರ್, 4-5 ಜನಕ್ಕೆ ತೋರಿಸೋ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ. ಸೊ ನಾವು ಹೊಸಬ್ರಾಗಿರೋದ್ರಿಂದ ನಮಗೆ ನಮ್ಮದೇ ತನ ಅನ್ನೋದು ಇರೋದಿಲ್ಲ ಸರ್. ಅಷ್ಟು ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಅದು ಹೆಂಗಾದರೂ ಬರಲಿ, ಹಿಂಗೆ ಇರಲಿ ಅನ್ನೋದಿರಲ್ಲ. ಒಬ್ರು ಹೇಳ್ತಾರೆ ಲೆಂತ್ ಜಾಸ್ತಿ ಆಯಿತು ಅಂತಾರೆ, ಒಬ್ರು ಇನ್ನೊಂದೇನೋ ಫೈಟ್ ಬೇಕು ಅಂತಾರೆ. ಸೊ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಹೋಗ್ತಾರೆ. ನಮಗೆ ಎಲ್ಲವನ್ನೂ ಅಳವಡಿಸ್ಕೊಳಕ್ಕೆ ಆಗದೇ ಇದ್ರು ಕೆಲವೊಂದು ಲೆಂತ್ ಜಾಸ್ತಿ ಆಯ್ತು ಅನ್ನೋದನ್ನು ನಾವು ಶಾರ್ಟ್ ಮಾಡೋಣ ಒಂದು ಸ್ವಲ್ಪ ಅನ್ನೋದೊಂದು ಇದು ಬರುತ್ತೆ. ಸೊ ನಾವು ನೆಕ್ಸ್ಟ್ ಎಡಿಟ್ ಮಾಡಿದಾಗ ನೆಕ್ಸ್ಟ್ ಅದಕ್ಕೆ ಬೇರೆ ಏನು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಾವು ಸಿನಿಮಾ ಎಲ್ಲ ರೆಡಿ ಆದಮೇಲೆ ಹೇಳ್ತಾ ಇರೋದು. DA ಎಲ್ಲ ರೆಡಿ ಆದಮೇಲೆ ನಾವು ಕಟ್ ಮಾಡಿದರೆ ಮತ್ತೆ ನಮಗೆ ಮ್ಯೂಸಿಕ್ ಬೇಕು, ಮತ್ತೆ ಕಲರಿಂಗ್ DI ಬೇಕು, ಡಬ್ಬಿಂಗ್ ಮಿಸ್ ಆದರೆ ಡಬ್ಬಿಂಗ್ ಬೇಕು. ಸೊ ಈ ಎಲ್ಲ ಪ್ರೊಸೆಸ್ಸಿಗೆ ನಮಗೆ ಟೈಮ್ ತಗೊಂಡಿದ್ದು ಸರ್. ಅಂದರೆ ನಾವು ಎಡಿಟಿಂಗ್ ಅಂತ ಅಷ್ಟೇ ಮತ್ತು ಅಷ್ಟು ಒಂದು 10 ನಿಮಿಷನ ಕಟ್ ಮಾಡಿಬಿಟ್ರೆ ಮುಗೀತು ಅಂದ್ಕೊಂಡಿದ್ವಿ. ಬಟ್ ಹಂಗಲ್ಲ, ಮತ್ತೆ ರೀಲ್ಸ್ ಅಂತ ಜೋಡಿಸ್ಬೇಕು, ಮತ್ತೆ DI ಅವರು ಅದನ್ನು ರೀವರ್ಕ್ ಮಾಡಬೇಕು, ಆ ಲೇಯರ್ಸ್ಗಳು ಇವೆಲ್ಲ ನಮಗೆ ನಾಲೆಡ್ಜ್ ಇರದೇ ಇರೋದ್ರಿಂದ ಈ ಸಿನಿಮಾ ಸ್ವಲ್ಪ ಟೈಮ್ ತಗೊಂಡು ಸರ್. ಬಟ್ ಸಿನಿಮಾ ಸಬ್ಜೆಕ್ಟು ಅಂದರೆ ಜನರಿಕ್ ಇದೆ ಸರ್. ಅಂದರೆ ನೀವು ಈ ಲೋನ್ಸ್ ವಿಷಯ ತಗೊಂಡಿದ್ದೀವಿ, ಅದರಲ್ಲಿ ಇನ್ಶೂರೆನ್ಸ್ ವಿಷಯ ತಗೊಂಡಿದ್ದೀವಿ, ಒಂದು ಲೈಂಗಿಕ ಸಮಸ್ಯೆ ವಿಷಯ ತಗೊಂಡಿದ್ದೀವಿ. ಸೊ ಇದು ನಿಮಗೆ ಇವತ್ತು ನೋಡಿದ್ರು ಸುತ್ತಮುತ್ತ ಇರುವಂಥ ಒಂದು 10 ವರ್ಷದ ಹಿಂದ್ಗಡೆನೂ ಇದೇ ಸ್ಟೋರಿ ಇದೆ, ಇವತ್ತು ಇದೆ ಸ್ಟೋರಿ ಇದೆ. ಮೋಸ್ಟ್ ನನಗೆ ತಿಳಿದ ಮಟ್ಟಿಗೆ ನಾಳೆನೂ ಜ್ವಲಂತ ಕತೆ, ಜನರಿಗಿರೋ ಸ್ಟೋರಿ ತಗೊಂಡಿದ್ದೀವಿ ಸರ್ ಅದನ್ನು. ಸೊ ಈ ಸ್ಟೋರಿಗೆ ನಮಗೆ ಏನು ಎಣಿಬೇಕು ಆ ಕತೆಗಳನ್ನ ಎಣ್ಕೊಳ್ತಾ ಹೋಗಿದ್ದೀವಿ ಸರ್. ಎಲ್ಲಿ ಇದನ್ನು ಶೂಟಿಂಗ್ ಮಾಡಿದ್ರಿ ಸರ್? ಇದು ಬೆಂಗಳೂರು ಮತ್ತು ಮೈಸೂರು ಸರ್. ಸಿನಿಮಾ ಶುರುವಾಗೋದು ಮೈಸೂರು ಅಂತ ಹೇಳಿ ಮೈಸೂರಿಂದ ಮತ್ತೆ ಬೆಂಗಳೂರು ಎರಡೇ ಕಡೆ ಶೂಟ್ ಮಾಡಿದ್ದು ಸರ್. ಇದರಲ್ಲಿ ಇಂಡೋರ್ ಜಾಸ್ತಿ ಇದೆಯಾ, ಔಟ್ಡೋರ್ ಇದೆಯಾ? ಎರಡೂ ಇದೆ ಸರ್. ಇದೆ, ಇಂಡೋರ್ ಇದೆ. ಯಾವುದೇ ಸ್ಟುಡಿಯೋ ಮೊರೆ ಹೋಗಿಲ್ಲ ನೀವು? ಸ್ಟುಡಿಯೋ ಅಂದರೆ ನಾವು ಕಂಠೀರವ ಒಂದು ಹೋಗಿದ್ದೀವಿ ಸರ್. ಕಂಠೀರವ ಸ್ಟುಡಿಯೋ ಒಂದು ಹೋಗಿದ್ದೀವಿ. ಅದು ಬಿಟ್ಟರೆ ಇನ್ನೆಲ್ಲ ಮೋಸ್ಟ್ ಎಲ್ಲ ಔಟ್ಡೋರೇ ಸರ್. ಔಟ್ಡೋರ್ ನಾವು ಬೆಂಗಳೂರು, ಮೈಸೂರು ಎಲ್ಲೆಲ್ಲಿ ನಮಗೆ ಲೊಕೇಶನ್ ಪರ್ಮಿಷನ್ಸ್ಗಳು ತೊಗೊಂಡು ಎಲ್ಲ ಕಡೆಗೂ
ಚಿತ್ರಿಸಿದವರು. ಅಲ್ಲಿ ಯಾವ ರೀತಿಯ ಅನುಭವಗಳಾಗಿದೆ ನಿಮಗೆ ಸಿನಿಮಾ ಶೂಟಿಂಗ್ ಮಾಡುವಾಗ? ಸಿನಿಮಾ ಶೂಟಿಂಗ್ ಅಂತ ಹೇಳಿದ್ರೆ ಸರ್ ನಮಗೆ ಮೇನ್ ಆರ್ಟಿಸ್ಟ್ ಮೇನ್ ಆಗ್ತಾರೆ ಸರ್. ಅವ್ರ ಕೋಆಪ್ರೇಷನ್ ಇತ್ತು ಅಂತ ಹೇಳಿದ್ರೆ ನಾವು ಸಿನಿಮಾನ ಎಷ್ಟು ಬೇಗ ತೆಗಿಬೋದು ಅಷ್ಟು ಬೇಗ ತೆಗಿಬೋದು. ಸೊ ನೆಕ್ಸ್ಟ್ ಕ್ಯಾಮ್ರಾಮ್ಯಾನ್. ಸೊ ಇವೆರಡೂ ನಮಗೆ ಕೋಆಪ್ರೇಷನ್ ತುಂಬ ಇತ್ತು. ಯಾಕೆಂದರೆ ಎಲ್ಲರೂ ನಮ್ಮ ಸಿನಿಮಾ ಹೀರೋ ಬಂದ್ಬಿಟ್ಟು ಅಭಿಲಾಷ್ ದಳಪತಿ ಅಂತೇಳಿ, ಮತ್ತು ಹೀರೋಯಿನ್ ಬಂದ್ಬಿಟ್ಟು ರಾಧಿಕಾ ಶೆಟ್ಟಿ ಅಂತ ಸರ್. ಸೊ ಅಂದರೆ ನೆಕ್ಸ್ಟ್ ಇನ್ನೊಬ್ಬರು ಮೇಯ್ನ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಸಿ ಕೆ ಚಂದ್ರ ಸರ್ ಇದ್ದಾರೆ. ಸೊ ಅವರು ಇವರೆಲ್ಲರ ಕೋಆಪ್ರೇಷನ್ನು ತುಂಬ ಮುಖ್ಯ ಆಗುತ್ತೆ ಸರ್. ಯಾಕೆಂದರೆ ನಾನೇನೋ ಬರ್ಕೊಂಡ್ಬಿಡ್ತೀನಿ, ಇಷ್ಟು ಹೇಳಬೇಕು, ಅವರು ಅಷ್ಟು ಟೈಮಿಗೆ ಕರೆಕ್ಟಾಗಿ ಆ್ಯಕ್ಟ್ ಮಾಡಲಿಲ್ಲ, ಇಲ್ಲ ಡೈಲಾಗ್ ಡೆಲಿವರಿ ಕೊಡಲಿಲ್ಲ ಅಂದರೆ ನಮಗೆ ಮತ್ತೆ ರೀಟೇಕ್ಗಳು ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಹಂಗಾಗಿ ಎಲ್ಲೂ ರೀಟೇಕ್ಸ್ಗಳು ನಮ್ದು ಅಷ್ಟು ಜಾಸ್ತಿ ಆಗಿಲ್ಲ ಸರ್. ಎಲ್ಲ ಇನ್ನು ಚಂದ್ರು ಸರ್ ಅಂತೂ ನಮಗೆ ಹೆಚ್ಚು ಕಮ್ಮಿ ಒಂದು 5 ನಿಮಿಷದ್ದು ಸೀನ್ನ ಒಂದೇ ಟೇಕಲ್ಲಿ ಮುಗಿಸ್ಕೊಟ್ಟಿದ್ರು. ಅಂದರೆ ನಾವು ಸಿನಿಮಾ ಇದಕ್ಕೆ ನಾವು ಅದನ್ನು ಒಂದೇ ಸೀನ್ ತೋರ್ಸೋಕ್ಕೆ ಬರಲಿಲ್ಲ, ನಾವು ಅದನ್ನು ಕ್ಲೋಸಪ್ ಶಾಟು ಅದು ಇದು ಹಾಕಬೇಕಾಯ್ತು. ಬಟ್ ಒಂದೇ ಟೇಕಲ್ಲಿ ಒಂದು 5 ನಿಮಿಷ ಶಾಟ್ನ ಮುಗಿಸ್ಕೊಟ್ಟಿದ್ರು ಸರ್ ನಮ್ಮ ಚಂದ್ರ ಸರ್. ಈ ಥರ ಆರ್ಟಿಸ್ಟ್ ಕೋಆಪ್ರೇಷನಿಂದ ಮತ್ತು ಕ್ಯಾಮ್ರಾಮೇನ್, ಇದಕ್ಕೆ ಕ್ಯಾಮ್ರಾಮೇನ್ ಅವ್ರದ್ದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಬರೆಯೋದಕ್ಕಿಂತ ಕ್ಯಾಮ್ರಾಮೇನ್ ಇಡಬೇಕಲ್ಲ ಬೇಗ, ಅವ್ರ ಶಿಫ್ಟಿಂಗು, ಲೈಟಿಂಗ್ಸು, ಸೊ ಎಲ್ಲರದು ಇನ್ನು ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಎಲ್ಲರ ಕೋಆಪ್ರೇಷನಿಂದ ಸಿನಿಮಾನ ನಾವು ಬೇಗ ಮುಗಿಸ್ಕೊಂಡ್ವಿ ಸರ್. ಅಂದರೆ ಸಿನಿಮಾ ನೀವು ಕೈಗೆತ್ಕೊಂಡು ಶೂಟಿಂಗ್ ಮುಗಿಸೋವರೆಗೂ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಅನುಭವನೇ ಆಗಿತ್ತು? ಅನುಭವ ಚೆನ್ನಾಗಿದೆ ಸರ್. ಯಾವ ಒಂದು ರೀತಿ ಅನುಭವಗಳು ನಮಗೆ ರಿಲೀಸಿಂಗ್ ಟೈಮಲ್ಲೇ ನಮಗೆ ಇದಾಗಿದ್ದು ಬಿಟ್ಟರೆ, ಸಿಹಿ ಕಹಿ ಚಂದ್ರು ಅವರಿದ್ರು ಸಿಹಿ ಅನುಭವನೇ ಇಲ್ಲ ಸರ್. ನಮಗೆ ಸಿ ಕೆ ಚಂದ್ರು ಅವ್ರದ್ದು ಒಂದು ಸ್ವಲ್ಪ ಫಸ್ಟಿಗೆ ಅವರು ಮೊದಲನೇ ದಿನ ಶೂಟಿಂಗಿಗೆ ಸ್ವಲ್ಪ ಅಳಕಿತ್ತು ಸರ್. ಈಗ ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್, ಸೊ ಯಾವ ಥರ ನಮ್ಮ ಹತ್ರ ನಾವು ಯಾವ ಥರ ಬಿಹೇವ್ ಮಾಡಬೇಕು ಅವ್ರ ಹತ್ರ, ಸೊ ಅವರಿಗೆ ಯಾರೋ ಅಸಿಸ್ಟೆಂಟ್ ಇರ್ತಾರೆ, ಈ ಥರ ಏನೇನೋ ಕಲ್ಪನೆ ಇದ್ವು ಸರ್. ಸೊ ಅವ್ರು ಬಂದ ಮೇಲೆ ಅವ್ರು ಬಂದು ಒಂದು 5-10 ನಿಮಿಷಕ್ಕೆ ಅವ್ರು ಅದನ್ನೆಲ್ಲ ಮರೆಸ್ಬಿಟ್ರು ಸರ್. ಅವರು ಸೆಟ್ಟಲ್ಲಿ ನಾನೊಬ್ಬ ಆರ್ಟಿಸ್ಟ್ ಒಂದು ಫೋನ್ ಎತ್ಕೋಬೇಕಾದ್ರೂ ಪರ್ಮಿಷನ್ ಕೇಳ್ತಾರೆ ಸರ್. ಅಷ್ಟು ಅವ್ರು ಒಂದೇ ಒಂದು ಡಿಮ್ಯಾಂಡ್ ಏನು ಅಂದರೆ ನನಗೆ ಕಾಫಿ ಕೊಡ್ರು, ಈ ಒಂದೇ ಡಿಮ್ಯಾಂಡ್ ಸರ್ ಅವ್ರದ್ದು, ಇನ್ನೇನೂ ಇಲ್ಲ. ಸೊ ಇವೆಲ್ಲ ನಮಗೆ ಶೂಟಿಂಗ್ ಮಾಡೋರಿಗೆ ಮೇಯ್ನ್ ಹೊಸ ಡೈರೆಕ್ಟ್ರಿಗೆ ಆಶಿಸ್ತಿರ್ಬೇಕು. ಯಾಕಂದರೆ ಡೈರೆಕ್ಟರ್ ಕ್ಯಾಪ್ಟನ್ ಅಂತ ಒಪ್ಕೊಂಡ್ಮೇಲೆ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಏನೋ ಮಾಡೋಕೆ ಹೋಗೋದು, ಇದು ಯಾರೇ ದೊಡ್ಡ ಕಲಾವಿದರಾದರೂ ತಪ್ಪು ಮಾಡೋಕೆ ಅಲ್ಲ. ಅದಕ್ಕೆ ಲೆಜೆಂಡ್ರಿ ಆಗಿದೆ ಸರ್, ದೊಡ್ಡ ಲೆಜೆಂಡ್ರಿ ಅವರೆಲ್ಲ ಹಾಗೆ ಇದ್ದಿದ್ದು. ಅದೇ ಸರ್, ಅದೊಂದು ನಮಗೆ ಯಾಕೆಂದ್ರೆ ನಮ್ದು ಸೀನಿಯರ್ ಅಂತ ಹೇಳಿದ್ರೆ ಇದ್ದಾರೆ, ಬೇರೆಯವರು ಇದ್ದಾರೆ, ಮಂಜಯ್ಯ ಸರ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಸ್ವಲ್ಪ ಇವತ್ತು ಇದು ಲೈಮ್ಲೈಟಲ್ಲಿ ಎಲ್ಲ ಇದಿರೋದು ಸಿ ಕೆ ಚಂದ್ರ ಸರ್. ಅವ್ರು ನಮ್ಮನ್ನು ತುಂಬ ಫ್ರೀ ಮಾಡಿಕೊಟ್ರು ಶೂಟಿಂಗ್ ಮಾಡೋದಕ್ಕೆ. ಮತ್ತು ಸೆನ್ಸಾರ್ನಲ್ಲಿ ಏನಾದರೂ ಸಮಸ್ಯೆ ಆಯಿತಾ? ಸೆನ್ಸಾರಲ್ಲಿ ಏನಿಲ್ಲ ಸರ್, ನಮಗೆ ಸೆನ್ಸಾರಲ್ಲಿ UA ಸರ್ಟಿಫಿಕೇಟ್ UA 16+ ಸರ್ಟಿಫಿಕೇಟ್ ಸಿಕ್ತು. ಅವ್ರು ಕೆಲವು ಇದನ್ನು ಹೇಳಿದರು, ನಿಮಗೆ ಇಲ್ಲ UA 16 ಬೇಡ ಅಂತ ಹೇಳಿದ್ರೆ ಇನ್ನು ಇದಕ್ಕೆ ಹಾಕ್ರಿ ಅಂತ ಹೇಳಿದ್ರು, ನೆಕ್ಸ್ಟ್ ಇದಕ್ಕೇನೋ. ಬಟ್ ನಾವು ಓಕೆ UA 16 ನಮ್ಮದ್ರೆ ಸ್ವಲ್ಪ ಏನು ಅಂತ ಹೇಳಿದ್ರೆ, ಏನು ರೀಸನ್ ಕೇಳಿದಾಗ ರಿವೈಸಿಂಗ್ ಕಮಿಟಿಗೆ ಹಾಕಿ ಅಂದರು. ನಮ್ಮಲ್ಲಿ ರೀಸನ್ ಕೇಳಿದಕ್ಕೆ ಸುಸೈಡ್ ಏನೋ ತೋರಿಸಿದ್ದೀರಾ ಅಂತ ಹೇಳಿದರು. ಸೊ ಗೊತ್ತಿಲ್ಲ ಅದು ಅಷ್ಟು, ಅಂದರೆ ನಾವು ಸುಸೈಡ್ ಮಾಡ್ಕೊಳೋದು ಬೇಡ ಅನ್ನೋದು ತೋರಿಸಿದ್ದೀವಿ. ಅದೇ ಈಗ ಏನಾಗುತ್ತೆ ಅಂದರೆ ನಾವು ಮದ್ಯಪಾನ ಕೆಟ್ಟದು ಅಂತ ಹೇಳಬೇಕಾದ್ರೆ ಮದ್ಯಪಾನ ಮಾಡೋದನ್ನು ತೋರಿಸ್ಬೇಕಾಗುತ್ತೆ. ಮಾಡಿದ್ದು ನೀವು ತೋರಿಸಿದ್ದು ತಪ್ಪು ಅಂದ್ಬಿಟ್ರೆ ಸುಸೈಡ್ ಆಗಿಲ್ಲ, ಅಲ್ಲಿ ದೊಡ್ಡ ಸಮಸ್ಯೆ. ಸುಸೈಡ್ ಮಾಡ್ಕೊಂಡಿಲ್ಲ, ಸುಸೈಡ್ ಆಲೋಚನೆ ತೋರಿಸಿದ್ದೀವಿ, ಬಟ್ ಆಲೋಚನೆ ತಪ್ಪು ಅನ್ನೋದು ತೋರಿಸಿದ್ದೀವಿ. ಸೊ ಗೊತ್ತಿಲ್ಲ ಯಾವುದಕ್ಕೆ ಏನಾಗಿ ಕೊಟ್ಟರು ಅಂತೇಳಿ. ಬಟ್ ಏನೂ ಇದಿಲ್ಲ, UA 16+ ಕೂಡ ನಾವು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಮತ್ತು ಬಿಡುಗಡೆ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಸವಾಲುಗಳು ಎದುರಾಯಿತು? ಇಲ್ಲ, ಬಿಡುಗಡೆದೇ ತುಂಬ ಸವಾಲು ಸರ್ ನಮಗೆ. ಬಿಡುಗಡೆದು ನಾವು ರೀಚ್ ಮಾಡೋದಕ್ಕೆ ಪ್ರಮೋಷನ್, ಇವತ್ತು ಎಷ್ಟು ಪ್ರಮೋಷನ್ಸ್ ಇದೆ ಅಂತೇಳಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಸಿನಿಮಾ ಮುಗಿಯೋ ತನಕ ಒಂದು ಬಡ್ಜೆಟ್ ಆಗಿರುತ್ತೆ ಸರ್. ಇವತ್ತು ಒಂದು ನೀವು ಸಿನಿಮಾ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು 10 ಲಕ್ಷ 20 ಲಕ್ಷಕ್ಕೆ ಮುಗಿಯಲ್ಲ ಇವತ್ತು. ಅದಕ್ಕೊಂದು ಅದರದೇ ಆದ ಒಂದು ಬಡ್ಜೆಟ್ ಆಗ್ಬಿಡುತ್ತೆ. ಬಟ್ ರಿಲೀಸಿಗೆ ಬಂದಾಗ ನಮಗೆ ಪ್ರಮೋಷನಿಗೆ ಅವ್ರೊಂದು ಚಾರ್ಟ್ಗಳು ಕೊಡ್ತಾರೆ, ಪ್ರಮೋಷನ್ಸ್ ಇರುತ್ತೆ, ಅದು ನೋಡಿದ್ರೆ ಈಕ್ವಲೆಂಟು ಸಿನಿಮಾ ಬಜೆಟ್ ಇರುತ್ತೆ. ನಮಗೆ ಈ ಒಂದು ಪ್ರಿಪ್ರೇಷನ್ ಇಲ್ಲದೆ ಇರೋದ್ರಿಂದ ನಾವಲ್ಲಿ ತುಂಬಾನೇ ನೀವು ಮೊದಲೇ ಅದನ್ನ ತಿಳ್ಕೊಂಡಿದ್ದಿದ್ರೆ ಹೌದು, ಅವಾಗ ನೀವು ಐದರ್ ಬಜೆಟಲ್ಲಿ ಕಡಿಮೆ ಮಾಡ್ಕೋತಿದ್ರಿ ಅಥವಾ ಅದನ್ನು ಸೇರಿಸಿ ಬಜೆಟ್ ಅದು ಸೇರಿ ಬಡ್ಜೆಟ್ ಆಗ್ತಾ ಇದ್ವಿ. ನಾವು ಓನ್ಲಿ ಸಿನಿಮಾ ಅಷ್ಟೇನೆ, ಯಾರೋ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಸಿನಿಮಾ ನೋಡ್ತಾರೆ, ಚೆನ್ನಾಗಿದೆ ಅಂದರೆ ತಗೊಂಡು ಹೋಗ್ಬಿಡ್ತಾರೆ, ಇಷ್ಟು ಅಂತ ಕೋಟ್ ಮಾಡ್ತಾರೆ. ನಾವು ಅದೇ BKT ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ಈ ಥರ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟಲ್ಲೇ ಇದ್ದಿದ್ದು. ಬಟ್ ರಿಲೀಸಿಗೆ ಬಂದ ಮೇಲೆ ಎಲ್ಲ ರೆಡಿ ಮಾಡಿ ನಾವು ಯಾವಾಗ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದ ನಮಗೆ ನಿಜವಾದ ಟಾಸ್ಕ್ ಏನು ಅಂತೇಳಿ ಗೊತ್ತಾಗ್ತಾ ಬಂತು. ರಾಘವೇಂದ್ರ ಅವರೇ, ಹಾಂ ಸರ್, ಇಷ್ಟೊತ್ತು ನಿಮ್ಮ ಸಿನಿಮಾ ಪಯಣ ನಿಮ್ಮದೇ ಕತೆನ ನಿಮ್ಮದೇ ಶೈಲಿನಲ್ಲಿ ಹೇಳಿದ್ದೀರಿ. ಪ್ರಾಮಾಣಿಕವಾಗಿ ಏನೇನು ಸವಾಲುಗಳು ಬಂತು, ಏನು ಮಾಡಿದ್ದೀರಾ, ಯಾವುದನ್ನು ಮುಚ್ಚುಮರೆ ಇಲ್ಲದೆ ಹೇಳಿದ್ದೀರಿ. ನಿಮ್ಮ ಸಿನಿಮಾನ ಪ್ರೇಕ್ಷಕರು ನೋಡಬೇಕು ಅನ್ನೋದಕ್ಕೆ ನಿಮ್ಮಲ್ಲಿ ಏನು ಅಂಶಗಳಿದೆ? ಯಾಕೆಂದರೆ ಇವತ್ತು ಪ್ರೇಕ್ಷಕರಿಗೆ ಆಪ್ಷನ್ಸ್ ಇದೆ. ರೌಡಿಸಮ್ ಸಿನಿಮಾ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಥ್ರಿಲ್ಲರ್ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು,
ಹಾರರ್ ಇರ್ಬೋದು, ಯಾವ್ಯಾವುದೋ ಜಾನರ್ ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿ ಸಿನಿಮಾ ಇಷ್ಟ ಆಗ್ಬೋದು. ಕೆಲವು ಸಿನಿಮಾಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ನಿಮ್ಮ ಸಿನಿಮಾದಲ್ಲಿ ಏನಿದೆ, ಯಾಕೆ ನೋಡಬೇಕು ಜನ ಅಂತ ನೀವು ಹೇಳ್ತೀರಾ? ನಿಮ್ಮ ಬಾಧ್ಯತೆ ನಿರ್ದೇಶಕರಾಗಿ. ಓಕೆ ಸರ್. ಅಂದರೆ ಏನಾಗುತ್ತೆ, ಈಗ ನಾನು ಮಾಡಿದ ಸಿನಿಮಾ ಸರ್, ನಾವು ಮಾಡಿದ ಸಿನಿಮಾ ನಮಗೆ ಚೆನ್ನಾಗೇ ಇದ್ದೇ. ಹೌದು. ಸೊ ಅದು ಯಾರು ಏನೇ ಅಂದ್ರೂ ನನಗೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಕೊಳಕ್ಕೆ ರೆಡಿ ಆಗ್ಬಿಡ್ತೀವಿ. ಇದಕ್ಕೆ ಮಾಡಿದ್ದೀವಿ ಅಂತ. ಬಟ್ ನಾವೊಂದು ಹೆಚ್ಚು ಕಮ್ಮಿ ಒಂದು ಸಿನಿಮಾದಲ್ಲಿ ಒಂದು 70-80 ಸೀನ್ ಇರುತ್ತೆ ಸರ್. ಇದರಲ್ಲಿ ಆಡಿಯನ್ಸಿಗೆ ಬೇಕಾಗಿರೋದೇ ಇಷ್ಟ ಆಗೋದೇ ಒಂದು 10-15 ಸೀನು. ಅದು ಜಾಸ್ತಿ ಆಯಿತು ಅನಿಸುತ್ತೆ, 10-15 ಸೀನು. ಹಂಗಾಗಿ ನಾನೀಗ ನನ್ನ ಸಿನಿಮಾ 4 ಫೈಟ್ ಇದೆ, ಒಂದು 5 ಸಾಂಗ್ ಇದೆ, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಡ್ರಾಮಾ ಇದೆ, ಇಷ್ಟು ಸಾಕಾಗಲ್ಲ ಸರ್. ಆದರೆ ನಾನು ಇಷ್ಟು ಹೇಳ್ಬಿಟ್ಟು ತಕ್ಷಣ ಸಿನಿಮಾ ನೋಡಬೇಕು ಅನ್ನೋದಲ್ಲ. ಸೊ ಸಿನಿಮಾನ ನೀವು ನೋಡಬೇಕು. ಎನಿ ಸಿನಿಮಾಗಳು ನಾವು ಎಷ್ಟು ಬ್ಲ್ಯಾಂಕ್ ಅಂದರೆ ಬ್ಲೈಂಡಾಗಿ ನೋಡ್ತೀವೋ ಅಷ್ಟು ನಮಗೆ ಎಂಟರ್ಟೈನ್ ಜಾಸ್ತಿ ಮಾಡೋದು ಸಿನಿಮಾ. ಅಂದರೆ ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ಹಂಗೇನೋ ಇದೆ ಹಿಂಗೇನೋ ಇದೆ. ಸೊ ಅಲ್ಲಿ ಕೆಲವು ನೋಡ್ಬೇಕು. ಈಗ ಸ್ಟಾರ್ ಸಿನಿಮಾಸ್ನ ಅವರು ಅದನ್ನೇ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದು ಬಟ್ ನಾವೊಂದು ಬಡ್ಜೆಟ್ ಓರಿಯೆಂಟೆಡ್ ಮತ್ತು ಕಾಂಟೆಂಟ್ ಓರಿಯೆಂಟೆಡ್ ಇದ್ದಾಗ ಎಷ್ಟು ಬ್ಲೈಂಡಾಗಿ ನಾವು ಸಿನಿಮಾನ ನೋಡ್ತೀವೋ ಅಷ್ಟು ನಮಗೆ ಎಂಟರ್ಟೈನ್ ಜಾಸ್ತಿ ಮಾಡುತ್ತೆ, ಇನ್ಫಾರ್ಮೇಟಿವ್ ಅಷ್ಟೇ ನಮಗೆ ಇನ್ಪುಟ್ ಕೊಡುತ್ತೆ. ಸೊ ಈ ರೀತಿಯಲ್ಲಿ ಸಿನಿಮಾ ಒಂದು 10-15 ಸೀನ್ಗಳು ಇಷ್ಟ ಆಗ್ಬೋದು. ಸೊ ಹಂಗಾಗಿ ಆ ಸಿನಿಮಾ ಬ್ಲೈಂಡಾಗಿ ನೋಡಬೇಕು ಸರ್. ಈಗ ಯಾಕೆ ನೋಡಬೇಕು ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಸಿನಿಮಾ ಕತೆ ಹೇಳಲ್ಲ ಸರ್ ನಾನು. ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡಿಗೆ ಯಾರೋ ನೀವು ಗಿಫ್ಟ್ ಕೊಡಬೇಕು ಸರ್. ನಿಮ್ಮ ಹತ್ರ ಒಂದು 1000 ರೂಪಾಯಿ ಇದೆ. ಸೊ ನೀವು ಅವ್ರಿಗೇನೋ ದೊಡ್ಡದಾಗಿ ಗಿಫ್ಟ್ ಕೊಡಬೇಕು. ಸೊ ನೀವೇ ಮಾಡ್ತೀರಾ, ಒಂದು ಮಾರ್ಕೆಟಿಗೆ ಹೋಗ್ಬಿಟ್ಟು ಒಂದು 1000 ರೂಪೀಸ್ ಒಂದು ಸ್ಮಾರ್ಟ್ಫೋನ್ ತೊಗೊಂಡು ಗಿಫ್ಟ್ ಮಾಡ್ತೀರಾ. ಸೊ ನಿಮ್ಮ ಫ್ರೆಂಡ್ ಏನು ಮಾಡ್ತಾರೆ ಸರ್, ಸ್ಮಾರ್ಟ್ಫೋನ್ ಯೂಸು ಮಾಡಲ್ಲ, ನನಗೆ ಮಟ್ಟಿಗೆ ಬೇರೆಯವ್ರಿಗೂ ಕೊಡೋದಿಲ್ಲ, ಅದನ್ನ ಎಲ್ಲೋ ಒಂದು ಕಡೆಗೆ ಥ್ರೋ ಮಾಡಿಬಿಡ್ತಾರೆ. ಅದೇ ಒಂದು 1000 ರೂಪೀಸ್ ನೀವು ಒಂದು ಪೆನ್ ಗಿಫ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ಆ ಪೆನ್ನನ್ನು ಅವ್ರು ತನ್ನ ಜೋಬಲ್ಲಿ ಇಟ್ಕೊಂಡು ಅಡ್ಡಾಡ್ತಾರೆ. ಸಾಧ್ಯ ಆದರೆ ಇದು ಯಾರು ಕೊಟ್ಟಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಂದು ಸಿನಿಮಾದಲ್ಲಿ ಫೈಟ್ ಬೇಕು, ಅದು ಹೆಂಗಾದ್ರು ಎಷ್ಟಾದ್ರೂ ಖರ್ಚಾಗಲಿ, ನಂದು ಸಿನಿಮಾದಲ್ಲಿ ಸುಮ್ಮನೆ ಒಂದು ಸಣ್ಣದಾಗ ಒಂದು ಇರಲಿ, ನಾಮಕಾವಸ್ತಿಗೆ ಒಂದು ಫೈಟ್ ಹಾಕೋದು, ಒಂದು ಸಾಂಗ್ ಕೊರಿಯೋಗ್ರಾಫ್ ಇಲ್ಲದೆ ಸಾಂಗ್ ಮಾಡೋದು. ಸೊ ಈ ಥರದ್ದು ಯಾವುದೂ ಕೂಡ ನಾವು ಮಾಡಿಲ್ಲ ಸರ್. ನಮ್ಮ ಬಡ್ಜೆಟಲ್ಲಿ ಏನು ಕರೆಕ್ಟಾಗಿ ಸೂಟ್ ಆಗುತ್ತೋ ಅದನ್ನು ಮಾಡ್ತಾ ಹೋಗಿದ್ದೀವಿ. ಆದರೆ ನಮ್ಮ ಸಿನಿಮಾನ ನಾವು ವ್ಯಾಲ್ಯೂ ಅಂತ ಹೇಳ್ತಾ ಹೋಗ್ತೀವಿ ಸರ್. ಅಂದರೆ ಪ್ರತಿಯೊಬ್ಬರು ಜೋಬಲ್ಲಿ ಇಟ್ಕೊಂಡು ಅಡ್ಡಾಡ್ಬೋದು ಸರ್. ಅಂದರೆ ಸುಮ್ಮನೆ ಏನೇನೋ ತುರ್ಕಕ್ಕೆ ಹೋಗಿಲ್ಲ. ಸೊ ಎಲ್ಲ ಸಿಚುವೇಶನ್ ಬೇಸ್ಡ್ ಸಾಂಗ್ಸು. ಸೊ ಈ ಥರ ಇರೋದ್ರಿಂದ ನೀವು ಒಂದು ನೋಡಿದರೆ ಸೊ ನಿಮ್ಗೆ ಅದು ಖಂಡಿತವಾಗೂ ಇಷ್ಟ ಆಗುತ್ತೆ. ಆಮೇಲೆ ಸಾಂಸಾರಿಕವಾದ ಸ್ಟೋರಿನೂ ಇದೆ, ಅದರಲ್ಲಿ ಕಾಮಿಡಿನೂ ತಂದಿದ್ದೀವಿ, ಅದರಲ್ಲಿ ಇನ್ಶೂರೆನ್ಸ್ ಸಬ್ಜೆಕ್ಟ್ ತಂದಿದ್ದೀವಿ, ಅದರಲ್ಲಿ ಒಂದು ಲೋನ್ ಸಬ್ಜೆಕ್ಟ್ ತಂದಿದ್ದೀವಿ. ಸೊ ಪ್ರತಿಯೊಂದು ಸಬ್ಜೆಕ್ಟ್ನ ಟಚ್ ಮಾಡ್ತಾ ಹೋಗಿದ್ದೀವಿ ಸರ್. ಸೊ ನೋಡಿದರೆ ಖಂಡಿತವಾಗೂ ಎಂಟರ್ಟೈನ್ ಅಂತೂ ಆಗುತ್ತೆ, ಒಂದು ಇನ್ಫಾರ್ಮೇಷನ್ ಅಂತೂ ಸಿಗುತ್ತೆ. ನಾನು ಮೆಸೇಜ್ ಅಂತ ಹೇಳೋಕೆ ಹೋಗಲ್ಲ, ಯಾಕಂದರೆ ಮೆಸೇಜ್ ಕೊಡೋ ಅಷ್ಟು ಇದಿರಲ್ಲ. ಒಂದು ಇನ್ಫಾರ್ಮೇಷನ್ ಅಂತೂ ಸಿಗ್ತಾ ಹೋಗುತ್ತೆ. ಒಂದು ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಲೋನ್ ಬಗ್ಗೆ ಇರ್ಬೋದು. ಯಾಕೆಂದರೆ ಇವತ್ತು ಬಡ್ಡಿ ದಂಧೆ ಅನ್ನೋದನ್ನು ತುಂಬ ಇದಾಗ್ಬಿಟ್ಟಿದೆ. ಸೊ ಅದನ್ನು ನಾವು ಸಿನಿಮಾದಲ್ಲಿ ತೋರಿಸಿದ್ವಿ, ಯಾವ ಥರ ಟ್ರ್ಯಾಪ್ ಆಗ್ತಾರೆ. ಸೊ ಇದರಿಂದ ತನ್ನ ಸುತ್ತ ತಾನೇ ಹೆಂಗೆ ಬಲೆ ಹೇಳ್ಕೊಳ್ತಾನೆ, ಕೊನೆಗೆ ಹಿಂತಿರುಗಿ ನೋಡಿದಾಗ ಯಾರೂ ತಪ್ಪು ಕಾಣೋದಿಲ್ಲ. ಸೊ ಅವ್ನು ಎಣ್ಕೊಂಡಿದ್ದ ಬಲೆಯಲ್ಲಿ ಅವನೇ ಸಿಕ್ಕಾಕೊಂಡಿರ್ತಾನೆ. ಬಟ್ ಅದಕ್ಕೆ ಸಿಸ್ಟಮ್ ಒಂದು ಕಾರಣ ಆಗಿರುತ್ತೆ. ಸೊ ಇದನ್ನ ನಾವು ಹೇಳಕ್ ಟ್ರೈ ಮಾಡಿದ್ವಿ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಹೇಗೆ ಬಿಡಿಸ್ಕೊಂಬರೋದು. ಸೊ ಅದನ್ನ ನಾವು ಕೊನೆಗೆ ಓಪನ್ ಎಂಡೆಡ್ ಬಿಟ್ಟಿದ್ವಿ ಸರ್. ಅಂದ್ರೆ ನಮ್ದು ಸಿನಿಮಾ ಏನಂದ್ರೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಅವನ್ನೆಲ್ಲವನ್ನೂ ಸುತ್ತಕೊಂಡು ಮತ್ತೆ ಎಲ್ಲಿಗೆ ಬರ್ತಾನೆ. ಸೊ ಅದ್ರ ಜೀವನ ಅನ್ನೋದು ಫೇಸ್ ಮಾಡಲೇಬೇಕು. ನೀವು ಏರಿಳಿತಗಳು ಇದ್ದೇ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಥರದ ಡಿಸಿಷನ್ಸ್ಗಳು ತಗೊಳೋದು ತಪ್ಪು. ಸೊ ನೀವು ಕೊನೆಗೆ ನಿಮ್ದು ಇದೇ ಲೈಫ್ ಸ್ಟೈಲು, ಬಟ್ ಏನು ಅಂತ ಹೇಳಿದ್ರೆ ಇವೆಲ್ಲ ಅಡೆತಡೆಗಳು ಬರ್ತಾ ಇರುತ್ತೆ. ಸೊ ಇದನ್ನ ಹೇಳಿದೀವಿ ಸರ್ ಇದನ್ನ. ಸೊ ನೋಡಿದರೆ ಪ್ರತಿಯೊಬ್ಬರಿಗೂ ಎಂಟರ್ಟೈನ್ ಆಗುತ್ತೆ. ಈ ಸಿನಿಮಾನ ನೀವು ಎಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದೀರಿ ಸರ್? ಈಗ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ. ಅದೇ ಹೇಳೋದು, ಬ್ಲೂ ಸ್ಕೈ ಸ್ಟುಡಿಯೋಸಲ್ಲಿ ರಿಲೀಸ್ ಮಾಡಬೇಕು. ಬ್ಲೂ ಸ್ಕೈ ಸ್ಟುಡಿಯೋಸ್. ಹೌದು ಸರ್. ಯಾವಾಗ ಇದು ವೀಕ್ಷಣೆ ಸಿಗುತ್ತೆ ಸರ್? ಸಿಗುತ್ತೆ ಸರ್, ಇನ್ನೊಂದು ಮೋಸ್ಟ್ಲಿ ನಿಮ್ಮದು ಈ ಟೆಲಿಕಾಸ್ಟ್ ಆಗೋ ಟೈಮಲ್ಲಿ ನಮ್ಮದು ಯೂಟ್ಯೂಬಲ್ಲಿ ಇರುತ್ತೆ ಸರ್. ಖಂಡಿತ. ಯಾಕೆಂದರೆ ನಾವು ನಮ್ಮ ವಾಹಿನಿಯಲ್ಲಿ ಬೇರೆ ಬೇರೆಯವರ ಕಥೆಗಳನ್ನು ಹೇಳ್ತಾ ಇದ್ದೀವಿ. ಅಂದರೆ ಹಿಂದೆ ಚಿತ್ರರಂಗವನ್ನು ಬೆಳೆಸಿದವರು, ಅದಕ್ಕಾಗಿ ಅವ್ರು ಏನೆಲ್ಲ ಅನುಭವಿಸಿದ್ರು ಅದೆಲ್ಲವನ್ನು ಹೇಳ್ತೀವಿ. ಎಷ್ಟೋ ಜನ ಹೇಳ್ತಾರೆ, ಅವರು ಹೊಟ್ಟೆಪಾಡಿಗೆ ಸಿನಿಮಾ ಮಾಡಿದ್ರು, ಅದೇನು ಸೇವೆ ಅಂತ ಹೇಳ್ತೀರಿ ನೀವು ಅಂತ. ಹೊಟ್ಟೆಪಾಡಿಗೆ ಬೇಕಾದಷ್ಟು ಉದ್ಯೋಗಗಳಿತ್ತು, ಆದರೆ ಅದನ್ನೆಲ್ಲ ಬಿಟ್ಟು ಈ ಕಲೆಯನ್ನು ಒಂದು ಸೆಳೆತಕ್ಕೆ ಸಿಕ್ಕಿ ಅದರಿಂದ ಬಂದಂಥ ಕಷ್ಟ ನಷ್ಟ ಎಲ್ಲವನ್ನೂ ಅನುಭವಿಸಿ ಅವರು ಚಿತ್ರರಂಗವನ್ನು ಬೆಳೆಸಿದ್ದಾರೆ, ಕನ್ನಡಕ್ಕೆ ಒಂದು ಹೆಮ್ಮೆ ತಂದಿದ್ದಾರೆ. ಈ ವರ್ಷವೂ ನಮ್ಮಲ್ಲಿ ಒಂದು 4 ಸಿನಿಮಾ ದೊಡ್ಡ ಹೆಸರು ಮಾಡಿದೆ. ಇನ್ನೊಂದು 8-10 ಸಿನಿಮಾಗಳು ಪರವಾಗಿಲ್ಲ, ಸಿನಿಮಾ ಮಾಡಬಹುದು ಅನ್ನುವಂಥ ಒಂದು ಧೈರ್ಯವನ್ನು ಅನೇಕರಲ್ಲಿ ತುಂಬಿದೆ. ಆ ರೀತಿಯ ಒಂದು ಪ್ರಯತ್ನದ ಸಲುವಾಗಿ ನೀವು ಈ ಒಂದು ದಾರಿಯನ್ನು ಹಿಡಿದಿದ್ದೀರಿ. ಹಾಗಾಗಿ ಜನ ಈ ಸಿನಿಮಾವನ್ನು ನಿಮ್ಮ ಬ್ಲೂ ಸ್ಕೈ ಸ್ಟುಡಿಯೋಸಲ್ಲಿ ನೋಡಿದ ಮೇಲೆ ನೀವು ಹೇಳಿದ ಹಾಗೆ ಖಂಡಿತವಾಗಿಯೂ ಆ ಸಿನಿಮಾ ಇಷ್ಟ ಆದರೆ
ಆ ಸಿನಿಮಾದಿಂದ ನಮ್ಗೆ ಏನೋ ಒಂದು ನೋಡೋದಕ್ಕೆ ಸಿಕ್ತು, ತಿಳ್ಕೊಳ್ಳೋದಕ್ಕೆ ಸಿಕ್ತು ಅಂತ ಅನಿಸಿದ್ರೆ, ಅವರ ಮನಸ್ಸಿಗೆ ಏನು ಅನಿಸುತ್ತೋ ಆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಿದ್ರೆ ಖಂಡಿತವಾಗಿಯೂ ನೀವು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ನಿಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಸರ್ ಮುಂದೆ ಈಗ ನೋಡಿ, ನಮ್ಮ ಸ್ನೇಹಿತರು ಹಾಕ್ಕೊಟ್ರು ಒಂದು ಪ್ಲ್ಯಾಟ್ಫಾರ್ಮ್ನ. ಅವ್ರು ಹಾಕ್ಕೊಟ್ಟಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ, ಇವ್ನು ಬಿದ್ದಿದ್ದಾನೆ, ಇವನ್ನ ನಾವು ಎತ್ತಿ ನಿಲ್ಲಿಸಬೇಕು. ನಿಲ್ಲಿಸೋದು ಅಷ್ಟೇ ಅಲ್ಲ, ಯಾಕೆಂದರೆ ನಮ್ಮ ಸ್ನೇಹಿತರು ನಮ್ಮನ್ನು ಒಂದೇ ಥರದಲ್ಲಿ ಬೆಳ್ಕೊಂಬಂದಿರ್ತೀವಿ. ಸೊ ನಾವೇನು ಅಂತ ನೋಡಿರ್ತೀವಿ, ಬಿದ್ದಾಗ ಕೈ ಕಟ್ಕೊಂಡು ನೋಡೋದಲ್ಲ. ಸೊ ಎಳೆದು ಎತ್ತಬೇಕು. ಎತ್ತಿದ ಮೇಲೆ ಏನು ನೆಕ್ಸ್ಟು? ಸೊ ಎತ್ತಿದ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕ್ಕೊಟ್ಟಿದ್ದಾರೆ. ಸೊ ಆ ಪ್ಲ್ಯಾಟ್ಫಾರ್ಮಲ್ಲೇ ನಾವು ನಡೀತಾ ಇದ್ದೀವಿ. ಈಗ ಆಲ್ರೆಡಿ ಇನ್ನೊಂದು ಹೃದಯಂ ಅಂತ ಒಂದು ಸಿನಿಮಾ ನಡೀತಾ ಇದೆ ಸರ್, ಬೇರೆ ಡೈರೆಕ್ಟ್ರು. ಸೊ ಅದರಲ್ಲಿ ನಮ್ಮ ಕೋ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅಂದರೆ ಈಗ ಅವ್ರ ಏನು ಇಂಟೆನ್ಷನ್ ಇತ್ತಲ್ಲ, ಅದು ನನಗೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಈಗ. ಸೊ ನೆಕ್ಸ್ಟ್ ಇನ್ನೊಂದು ಸಿನಿಮಾ ನಡೀತಾ ಇದೆ, ಹಾಸ್ಪಿಟಲ್ ಅಂತೇಳಿ. ಅದನ್ನು ಶುರು ಮಾಡಿದ್ದೀವಿ. ಅದು ನಮ್ಮದು ಪ್ರೊಮೋ ಸಾಂಗ್ಸ್ ಎಲ್ಲ ಬಿಟ್ಟಿದ್ದೀವಿ, ನಮ್ಮ ಯೂಟ್ಯೂಬಲ್ಲೇ ಇದೆ. ಸೊ ಅದನ್ನು ನಡೀತಾ ಇದೆ. ಸೊ ಅಂದರೆ ಒಂದು ಸಿನಿಮಾ, ಸೊ ನಾವು ಅನ್ಕೋಬೋದು ಒಂದು ಸಿನಿಮಾ ಬರೀ ದುಡ್ಡಲ್ಲಿ ಓಕೆ, ನಮಗೆ ಮೇಯ್ನ್ ಬೇಕಾಗಿರೋದೇ ದುಡ್ಡು. ಬಟ್ ದುಡ್ಡಿನ ಜೊತೆಗೆ ಒಂದು ಹೆಸರು ಕೊಡ್ತು ಸರ್. ಅಂದರೆ ಈಗ ಅವಾಗಲೇ ನಾನು ಹೇಳ್ದಂಗೆ ಫೈನಾನ್ಷಿಯಲಿ ಡಿಸ್ಟರ್ಬ್ ಆದವರಿಗೆ ಸೋಷಿಯಲ್ ಅಕ್ಸೆಪ್ಟೆನ್ಸು ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಇದನ್ನು ಸೋಷಿಯಲ್ ಅಕ್ಸೆಪ್ಟೆನ್ಸ್ ಕೊಡಿಸಿದ್ದೆ ನಮ್ಮ ಪ್ರೊಡ್ಯೂಸರ್ಸ್, ಸ್ನೇಹಿತರಾದವರು. ಆಮೇಲೆ ಇದು ಇವತ್ತು ಶ್ರೀನಿವಾಸ ರೆಡ್ಡಿ ಮತ್ತು ಅರವಿಂದ್ ಅಂತ ಸರ್ ಪ್ರೊಡ್ಯೂಸರ್ ಹೆಸರು. ಸೊ ಅವರಿಬ್ಬರು ನನ್ನ ಬಾಲ್ಯ ಸ್ನೇಹಿತರು. ಸೊ ಅಲ್ಲಿಂದನು. ಸೊ ಇದು ಜೊತೆಗೆ ಬೇರೆ ಸ್ನೇಹಿತರು ಇದ್ದಾರೆ. ಸೊ ನಾನು ಈಗ ಒಬ್ಬರ ಹೆಸರು ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಹಲವಾರು ಇದ್ದಾರೆ. ಯಾಕೆಂದರೆ ಫೈನಾನ್ಷಿಯಲ್ ಡಿಸ್ಟರ್ಬ್ ಆದಾಗ ಕುಚಿಕು ಅನ್ನೋ ಫ್ರೆಂಡ್ಸ್ಗಳೆಲ್ಲ ಮಾತು ಬಿಟ್ಬಿಟ್ಟಿರ್ತೀವಿ. ಸೊ ಅವರೆಲ್ಲ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ಬರು ಪ್ರಮೋಷನ್ ಮಾಡಿದರು. ಇದು ಬೈಕಂಡೆ ಪ್ರಮೋಷನ್ ಮಾಡಿದರು, ಇವೊಂದು ಸಿನಿಮಾ ಇದು ನೋಡ್ರಿ ಅಂತೇಳಿ. ಸೊ ಎಲ್ಲರದೂ ಆಶಯ ಒಂದೇನು, ಇವನು ನಿಂತ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಸಿನಿಮಾ ಫೀಲ್ಡಲ್ಲೇ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಚೆನ್ನಾಗಂದರೆ ಫೈನಾನ್ಷಿಯಲ್ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಒಂದು ಪ್ಲಾಟ್ಫಾರ್ಮ್ ಈಗ ಮನಸ್ಸಿಗೆ ಸಮಾಧಾನ, ನಾನು ಅಂದರೆ ಮೊದಲಿಂದನೂ ನಾವು ಹೇಳಿದ್ವಲ್ಲ, ಮೊದಲಿಂದ ಕತೆ ಇವೆಲ್ಲ ಇದರಲ್ಲೇ ಆಸಕ್ತಿ ಇದ್ದಿದ್ದು. ಸೊ ಅಂದರೆ ನಾವು ಇದ್ದಿದ್ದು ಪ್ಲೇಸು ದಾವಣಗೆರೆ. ಸೊ ಅಲ್ಲಿ ನಾವು ಈ ಸಿನಿಮಾ ಕನಸು ಕಾಣೋದು ಕಷ್ಟ. ನಾವು ಇಲ್ಲಿ ಬಂದು ವರ್ಕ್ ಮಾಡ್ತೀವಿ ಅಂತೇಳಿ. ನನ್ನ ಕಾರಣಾಂತರದಿಂದ ಬೆಂಗಳೂರಿಗೆ ಬಂದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಕೆಲವರು ಪರಿಚಯ ಆದರು ಸಿನಿಮಾ ಫೀಲ್ಡ್ನವರು. ಸೊ ಇದೆಲ್ಲ ಅದೇನು ಅಂತ ಹೇಳಿದ್ರೆ ಡೆಸ್ಟಿನಿ ಅಂತಾರಲ್ಲ. ಸೊ ನನಗೆ ಇಲ್ಲಿ ಕರ್ಕೊಂಬಂತು ಅನ್ಕೋಬೋದೇನೋ. ಸೊ ಈ ಥರದಲ್ಲಿ ನಡೀತಾ ಇದೆ. ಈಗ ಹೃದಯ ಅಂತೇಳಿ ಅವರು ನಿಮ್ಮದೇ ಕತೆ ನಾನು ಸಿನಿಮಾ ಮಾಡಿದ್ದಕ್ಕೆ ಕರೆದುಬಿಟ್ಟು ನನಗೆ ಕೋ ಡೈರೆಕ್ಟರ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಜನವರಿ ಇಲ್ಲ ಫೆಬ್ರವರಿಯಲ್ಲಿ. ಅದು ದೊಡ್ಡ ಬಡ್ಜೆಟ್ ಸಿನಿಮಾನೇ. ದೊಡ್ಡ ಬಡ್ಜೆಟ್ ಸಿನಿಮಾದಲ್ಲಿ ನಮಗೊಂದು ಕೆಲಸ ಸಿಗ್ತಾ ಇದೆ ಅನ್ನೋದೇ ನಮಗೊಂದು ಇದು. ಅದು ಶೀಘ್ರದಲ್ಲೇ ಅವ್ರು ಆ್ಯಕ್ಚುಲಿ ಅನೌನ್ಸೇ ಮಾಡಿಲ್ಲ, ನಾನೇ ಫಸ್ಟ್ ಹೇಳ್ತಾ ಇದ್ದೀನಿ. ಅವ್ರ ಕನ್ಸನ್ ತಗೊಂಡೇ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಇಲ್ಲಿ ಬರೋಕ್ಕೂ ಮುಂಚೆ ಫೋನ್ ಮಾಡಿದ್ದು ಅವ್ರಿಗೆ, ಸರ್ ಹಿಂಗಿದೆ, ಏನಾದರೂ ಚಾನ್ಸ್ ಸಿಕ್ಕರೆ ನಿಮ್ಮ ಹೆಸರು ಹೇಳ್ಬೋದಾ, ಅಂದರೆ ನಿಮ್ಮ ಫಿಲಮ್ ಹೆಸರು ಹೇಳ್ಬೋದಾ ಅಂತ. ಹೇಳಿ, ಧಾರಾಳವಾಗಿ ಹೇಳಿ ಅಂತ ಹೇಳಿದರು. ಸಂತೋಷ್ ಅಂತ ಹೇಳಿದ್ರು ಆ ಫಿಲಮ್ ಡೈರೆಕ್ಟ್ರು. ಈಗ ನಡೀತಾ ಇದೆ ಸರಿ, ಇದೇ ಥರ ಜರ್ನಿ ನಡೀತಾ ಇದೆ. ಅಂದರೆ ಈಗ ನೀವು ಮುಂದೆ ಹೆಜ್ಜೆ ಇಡಬೇಕು ಅಂತಿದ್ದೀರಲ್ಲ, ಈ ಹೆಜ್ಜೆಗಳಲ್ಲಿ ಹಿಂದಿನ ಒಂದು ಮೊದಲನೇ ಹೆಜ್ಜೆಯಲ್ಲಿ ನಿಮ್ಗಾದಂಥ ಒಂದು ನಡುಕ ಅಂದರೆ ಶೇಕ್, ನಿಮಗೆ ಯಾವ್ಯಾವುದೋ ಅಂಶಗಳು ಕೊನೆಗೆ ಸಿನಿಮಾ ಮಾಡಿದ ಮೇಲೆ ನಿಮಗೆ ಗೊತ್ತಾಗೋದು, ಇದನ್ನೆಲ್ಲ ತಿದ್ದುಕೊಂಡು ಮುಂದಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಶೋರ್ ಸರ್, ಇದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಏನೋ ಮೊದಲನೇ ಸಿನಿಮಾ ಯಾರು ಪ್ರಾಮಾಣಿಕವಾಗಿ ಮಾಡಿರ್ತಾರೋ, ಅದಂದರೆ ಈಗ ಸಿನಿಮಾ ಎಲ್ಲರೂ ಮಾಡ್ತಾರೆ ಸರಿ, ಪ್ರತಿಯೊಬ್ಬರು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡ್ತೀವಿ ಸಿನಿಮಾ ಪ್ರಾಮಾಣಿಕವಾಗಿ ಮಾಡಿದಾರೋ ಇಲ್ಲೋ ಅನ್ನೋದು ಸಿನಿಮಾ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ. ಪ್ರಾಮಾಣಿಕವಾಗಿ ಮಾಡಿದವರು ಫೈನಾನ್ಷಿಯಲಿ ಅವ್ರಿಗೆ ಏನಾದರೂ ರಿಕವರ್ ಆಗಿಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಅವರು ಸಿನಿಮಾ ಫೀಲ್ಡೇ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಸೊ ಅದು ಮಾಡಬಾರ್ದು ಅಂತ ಹೇಳ್ತೀವಿ, ಈವನ್ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ. ಯಾಕೆಂದರೆ ಈಗ ಲಾಸ್ಟ್ ಟೈಮ್ ನನಗೆ ಆಗಿದ್ದು ಎಲ್ಲ ಏನಂತಾರೆ ಅದಕ್ಕೆ ಇದನ್ನು ನಾ ಇಲ್ಲಿ ಇದು ಮಾಡ್ಕೋಬೋದು, ಅಂದರೆ ಸರಿ ಮಾಡ್ಕೋಬೋದು. ಅಂದರೆ ನೆಕ್ಸ್ಟ್ ಸಿನಿಮಾಗೆ ನನಗೆ ಸಿನಿಮಾ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ರೀಚ್ ಏನು ಮಾಡಬೇಕು ಏನು ಅಂತೆಲ್ಲ ತಿಳ್ಕೊಂಡಿರ್ತೀವಿ. ಆ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ನೆಕ್ಸ್ಟ್ ಸಿನಿಮಾ ತುಂಬ ಹೆಲ್ಪ್ ಆಗುತ್ತೆ. ಆಗಲಿ ರಾಘವೇಂದ್ರ ಅವರೇ, ನೀವು ನಮ್ಮ ವಾಹಿನಿಯ ಮೇಲೆ ನಂಬಿಕೆ ಇಟ್ಟು ನಮ್ಮ ಮೂಲಕ ಈ ನಿಮ್ಮ ಒಂದು ಚಿತ್ರದ ಒಂದು ಪ್ರಚಾರ ಜನಗಳನ್ನು ತಲುಪಲಿ, ವೀಕ್ಷಕರನ್ನು ತಲುಪಲಿ ಅಂತ ಹೇಳಿ ಬಂದ್ರಿ. ನೋಡಿ, ನಾವೆಲ್ಲ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೀವು ಅದನ್ನು ಬಿಡುಗಡೆ ಮಾಡ್ತೀರಿ. ನಮ್ಮ ಯೂಟ್ಯೂಬ್ ಚಾನಲ್ ಈಗ ನೀವು ಆಲ್ರೆಡಿ ನೋಡಿದ್ದೀರಿ. ಗಣೇಶ್ ಅವರು ನಿಮ್ಮನ್ನು ನಮಗೆ ಪರಿಚಯಿಸಿದವರು, ಅವ್ರದ್ದು ಒಂದು ನೆಲಮುಗಿಲು ಅಂತ ಒಂದು ಚಾನಲ್ ಇದೆ. ಅವರು ನಮ್ಮಲ್ಲಿ ಮೊದಲು ನಿರೂಪಕರಾಗಿದ್ದರು, ಆಮೇಲೆ ಅವರೇ ಒಂದು ಚಾನಲ್ ಮಾಡಿದ್ರು. ಅವ್ರ ಚಾನಲ್ಗೆ ನಾನು ಒಂದು ಸಂದರ್ಶನ ಕೂಡ ಕೊಟ್ಟಿದ್ದೀನಿ. ರಘುರಾಮ್ ಸ್ಟುಡಿಯೋ ರಘುರಾಮ್ ಅವರು ನಮ್ಮಲ್ಲಿ ಬಂದು ಸಂದರ್ಶನವನ್ನು ಮಾಡಿದ್ದಾರೆ. ನಮ್ಮ ವಾಹಿನಿಯಲ್ಲಿ ಹಿಂದೆ ಇದ್ದಂಥ ಟೋಟಲ್ ಕನ್ನಡ ಲಕ್ಷ್ಮೀಕಾಂತ್ ಅವರು ಪರಮ್ ಅವರ ಕಲಾ ಮಾಧ್ಯಮದಲ್ಲಿ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಯೂಟ್ಯೂಬ್ನಲ್ಲಿ ಆರೋಗ್ಯಕರವಾದ ಪೈಪೋಟಿ ಇರಲಿ, ಎಲ್ಲರೂ ಬೆಳೆಯೋಣ. ಆದರೆ ಒಬ್ಬರ ಮೇಲೆ ಒಬ್ಬರು ಜಿದ್ದು ಸಾಧಿಸೋದಾಗಲಿ ಅಥವಾ ಅವರು ಬಿದ್ದರೆ ನಾವು ನಗೋದು, ಈ ರೀತಿಯ ಒಂದು
ಮನೋಭಾವ ನಮಗೆಲ್ಲೂ ಕಂಡು ಬಂದಿಲ್ಲ. ಅದು ಇನ್ನು ಮುಂದೆ ಕೂಡ ಬೆಳೆಯೋದು ಬೇಡ ಅಂತ. ಯಾಕೆಂದರೆ ಚಿತ್ರರಂಗದಲ್ಲಿ ಈಗಾಗಲೇ ಅಂಥದ್ದನ್ನು ಬೇಕಾದಷ್ಟನ್ನು ನೋಡಿದ್ದೀವಿ. ಒಂದು ಚಿತ್ರ ಬಿದ್ದರೆ ನಗೋರನ್ನ ನೋಡಿದ್ದೀವಿ, ಎಲ್ಲ ಚಿತ್ರಗಳು ಗೆದ್ದಾಗ ಸಂತೋಷ ಪಡೋರನ್ನು ನೋಡಿದ್ದೀವಿ. ಈ ಒಂದು ಯೂಟ್ಯೂಬು ಇವತ್ತು ನೀವು ಹೇಳ್ದಂಗೆ ಸಾಮಾನ್ಯ ಜನರಿಗೆ ಫಿಂಗರ್ ಟಿಪ್ಪಲ್ಲಿದೆ. ಇದರ ಸಾಧ್ಯತೆಗಳು ತುಂಬ ಅಗಾಧವಾಗಿದೆ. ಅದನ್ನು ಬಳಸ್ಕೊಳ್ಳುವಂಥ ಒಂದು ಕಾಲದ ಘಟ್ಟದಲ್ಲಿ ನಾವಿದ್ದೀವಿ. ಆ ಬಳಕೆ ರೀತಿಯಲ್ಲಿ ಆಗಲಿ, ಒಳ್ಳೆಯ ರೀತಿಯಲ್ಲಿ ಅದು ಸದ್ಬಳಕೆ ಆಗಲಿ ಅನ್ನುವ ಒಂದು ಆಶಯದೊಂದಿಗೆ ನಿಮ್ಮನ್ನು ಇವತ್ತು ನಾವು ಸ್ಟುಡಿಯೋದಲ್ಲಿ ಮಾತಾಡಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸರ್. ನಾವು ನಿಮ್ಮ ಟೋಟಲ್ ಕನ್ನಡ ಇದರಿಂದ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನೋಡಿ ಸಿನಿಮಾ ನೋಡಿ, ಶೇರ್ ಮಾಡಿ. ನಿಮಗೆ ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಸ್ಕ್ಯಾನರ್ ಹಾಕಿದ್ದೀವಿ, ಆ ಸ್ಕ್ಯಾನರ್ ಮುಖಾಂತರ ನೀವು ಸಪೋರ್ಟ್ ಮಾಡ್ಬೋದು. ಸೊ ಇದೇ ಥರದ ಆ ಮೂಲಕ ಮತ್ತಷ್ಟು ಸಿನಿಮಾ ಮತ್ತಷ್ಟು ಸಾಮಾಜಿಕವಾಗಿ ಸಿನಿಮಾಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ.